ಎಲ್ಲರಿಗೂ ನಮಸ್ಕಾರ. ಇವತ್ತು ಇಂಥ ದೊಡ್ಡ ವೇದಿಕೆ ಒಳಗೆ ನಮ್ಮ ಚಂದ್ರಶೇಖರ್ ಗುರುಗಳು ಹೇಳಿರುವಂಥ ಮಾತು ನಮಗೂ ಒಂದು ಸ್ವಲ್ಪ ಅನುಭವ ಆಗ್ತಾವೆ. ನಾವು ಇವತ್ತು ಇಲ್ಲಿ ಬರಬೇಕಂದ್ರೆ ಮುಖ್ಯ ಕಾರಣ ನಮ್ಮ ಡಾಕ್ಟರ್ LP ನಾಯಕ್ ಕಟಾರಿಸ್ ಅವರು ಇವತ್ತು ನಮಗೆ ಸಮಾರಂಭದೊಳಗೆ ಒಂದು ಯಾವುದೋ ಅವಾರ್ಡ್ಸ್ ಐತಿ ಬರ್ರಿ ಅಂಥೇಳಿ ಕರೆದಿದ್ದಕ್ಕೆ ಇಲ್ಲಿ ನಿಮ್ಮೆಲ್ಲರ ನೋಡುವಂಥ ಭಾಗ್ಯ ನಮಗೆ ಇವತ್ತು ಸಿಕ್ಕೈತಿ. ನಿಮ್ಮೆಲ್ಲರ ಆಶೀರ್ವಾದ ಸದಾ ನಮ್ಮ ಮ್ಯಾಗ ಹಂಗೆ ಕಲಾವಿದ್ರ ಮ್ಯಾಗ ಇರಲಿ ಅಂತ ಈಗ ಒಂದು ಹಾಡು ಹಾಡ್ತೀನಿ ರೀ. ಅಣ್ಣ ಅಣ್ಣ ಒಂದು ಸ್ವಲ್ಪ ಸೌಂಡ್ ಇದು ಮಾಡೋಣ. ಎಲ್ಲಿದೆಪ್ಪ ಸೌಂಡ್? ಸ್ವಲ್ಪ ಮಿಕ್ಸರ್ ಅದಾರನ್ರಿ ಮ್ಯಾಗ ಅಣ್ಣಾರ ಒಂದು ಸ್ವಲ್ಪ ಮಿಕ್ಸರ್ ಕರೆಕ್ಟ್ ಮಾಡಿರಿ ಸರ್ ಒಂದು ಸ್ವಲ್ಪ. ಹಲೋ ಹಲೋ ಸರ್ ಅದಾರ ಹಲೋ ಹಲೋ. ಹಾಗೆ ಈಗಷ್ಟೇ ಆಗಮಿಸುತ್ತಿರುವಂತಹ ಡಾಕ್ಟರ್ ಆಂಜನಪ್ಪ TH ರವರು ದಯವಿಟ್ಟು ಜೋರಾದ ಚಪ್ಪಾಳೆ ಮೂಲಕ ನಮ್ಮ ಡಾಕ್ಟರನ್ನು ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ಇವರು ಕೂಡ ಫೇಮಸ್ ಡಾಕ್ಟರ್, ಎಲ್ರಿಗೂ ಕೂಡ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ದಯವಿಟ್ಟು ಜೋರಾದ ಚಪ್ಪಾಳೆ ಮೂಲಕ ಅವರನ್ನು ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ಸರ್, ವೆಲ್ಕಮ್ ಟು ದ ಸ್ಟೇಜ್ ಸರ್, ಪ್ಲೀಸ್. ಪ್ಲೀಸ್ ಟೇಕ್ ಯುವರ್ ಸೀಟ್ ಸರ್. ಹಲೋ 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 ಹಲೋ. ಬಾಜೋ ತಾನ್ನ ತಗತಗತ ತಾನ್ನ ತಗತಗತ ಲಾಲ ತಗತಗತ ಹೇ ಹೇ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ವಿಧಿ ಅಲೆದಾಡಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಸ್ನಾನ ಮಾಡು, ಕಾಶ್ಮೀರ ಸುತ್ತಿ ನೋಡು, ಜೋಗದ ಗುಂಡಿ ಒಡೆಯ ನಾನೆಂದು ಕೂಗಿ ಹಾಡು. ಅಜಂತ ಎಲ್ಲೋರಾನ ಬಾಳಲ್ಲಿ ಒಮ್ಮೆ ನೋಡು, ಬಾದಾಮಿ ಐಹೊಳೆಯ ಚಂದನ ತೂಕ ಮಾಡು. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ ಕನ್ನಡ. ಕನ್ನಡ ಕಸ್ತೂರಿ ಕನ್ನಡ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ವಿಧಿ ಅಲೆದಾಡಿಸುವ ಬಂಡಿ. ಎಲ್ಲರಿಗೂ ಇಂಥ ಒಂದು ಅದ್ಭುತವಾದಂಥ ಸಾಹಿತ್ಯ ಕೊಟ್ಟಂಥ ನಮ್ಮ ನಾದಬ್ರಹ್ಮ ಹಂಸಲೇಖ ಗುರುಗಳು ಹಾಗೂ ಅದ್ಭುತವಾದಂಥ ಕಂಠಸಿರಿಯಲ್ಲಿ ಹಾಡಿದಂಥ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿ ಅವ್ರಿಗೆ ಈ ಹಾಡು ಯಾವುದೇ ಒಂದು ವೇದಿಕೆ ಮೇಲೆ ಹೋದರೂ ಒಂಥರ ನಮಗೆ ನಾಡಗಿದ್ದೇ ಆಗಂಥ ಹಾಡುಗಳು ನಮಗೆ ಕೊಟ್ಟಂಥ ದಿಗ್ಗಜರಿಗೆ ಧನ್ಯವಾದಗಳು ತಿಳಿಸ್ತೀನಿ ಈ ವೇದಿಕೆ ಮುಖಾಂತರ. ಧನ್ಯವಾದ ಸರ್. ಧ್ಯಾನಕ್ಕೆ ಭೂಮಿ ಇದು, ಪ್ರೇಮಕ್ಕೆ ಸ್ವರ್ಗ ಇದು, ಸ್ನೇಹಕ್ಕೆ ಶಾಲೆ ಇದು, ಜ್ಞಾನಕ್ಕೆ ಪೀಠ ಇದು. ಕಾವ್ಯಕ್ಕೆ ಕಲ್ಪವಿದು, ಶಿಲ್ಪಕ್ಕೆ ಕಲ್ಪವಿದು, ನಾಟ್ಯಕ್ಕೆ ನಾಡಿಯುದು, ನಾದ ಅಂತರಂಗವಿದು. ಕುವೆಂಪು ಬೇಂದ್ರೆಯಿಂದ, ಕಾರಂತರ ಮಾಸ್ತಿಯಿಂದ ಧನ್ಯವೀ ಕನ್ನಡ.
ಗೋಕಾಕಿನ ಕನ್ನಡ. ಹುಟ್ಟಿದರೆ ಕನ್ನಡ ಮನ್ನ ಮೆಟ್ಟಬೇಕು, ಮೆಟ್ಟಿದರೆ ಕನ್ನಡ ಮನ್ನ ಮೆಟ್ಟಬೇಕು. ಬದುಕಿದು ಚಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ವಿಧಿ ಅಲೆದಾಡಿಸುವ ಬಂಡಿ. बोलो भारत माता की, बोलो कन्नड़ माता की. सिरी कन्नडम बागे, सिरी कन्नडम ಗೆಲ್ಗೆ. ಬಾಳಿನ ಬೆನ್ನ ಹತ್ತಿ ನೂರಾರು ಊರು ಸುತ್ತಿ ಏನೇನು ಕಂಡ ಮೇಲು ನಮ್ಮೂರ ನಮಗೆ ಮೇಲು. ಕೈಲಾಸ ಕಂಡ ನಮಗೆ ಕೈಲಾಸ ಯಾಕೆ ಬೇಕು, ದಾಸಾರ ಕಂಡ ನಮಗೆ ವೈಕುಂಠ ಯಾಕೆ ಬೇಕು. ಮುಂದಿನ ನಮ್ಮ ಜನ್ಮ ಬರೆದಿಟ್ಟವನಂತೆ ಬ್ರಹ್ಮ ಇಲ್ಲಿಯೇ ಇಲ್ಲಿಯೇ ಎಂದಿಗೂ ನಾವಿಲ್ಲಿಯೇ. ಹುಟ್ಟಿದರೆ ಕನ್ನಡ ನಾಡು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ವಿಧಿ ಗುರಿ ತೋರಿಸುವ ಬಂಡಿ. ಆ ಸೂಪರ್, ಧನ್ಯವಾದಗಳು. ತುಂಬ ಚೆನ್ನಾಗಿ ಹಾಡು ಹೇಳಿದ್ರಿ ಸರ್. ದಯವಿಟ್ಟು ಜೋರಾದ ಚಪ್ಪಾಳೆ ಬರಲಿ. ನಮಗೋಸ್ಕರ ಎಷ್ಟೆಲ್ಲ ಚೆನ್ನಾಗಿ ಹಾಡು ಹೇಳಿದ್ರಲ್ವಾ ಅವರು. ಅಷ್ಟು ದೂರದಿಂದ ಬಂದು ನಮಗೋಸ್ಕರ ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಗೀತೆ ಹಾಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಅಣ್ಣ. ಥ್ಯಾಂಕ್ ಯು ಅಕ್ಕ. ನಮಗೂ ಭಾಳ ಖುಷಿ ಆಯ್ತು ರೀ. ಇಂತಿಂಥ ಒಳ್ಳೊಳ್ಳೆ ಹಾಡ್ತೀನಿ ರೀ, ಆಮೇಲೆ ಹಾಡ್ತೀನಿ. ಗುರುಗಳಾದರೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಧನ್ಯವಾದ ಸರ್. ಸೊ ಮುಂದಿನ ಕಾರ್ಯಕ್ರಮ ದಯವಿಟ್ಟು ಎಲ್ಲರೂ ಕೂಡ ದೀಪವನ್ನು ಬೆಳಗಿಸ್ಬೇಕು. ಎಲ್ಲರೂ ಕೂಡ ಜಸ್ಟ್ 1 minute ಪ್ಲೀಸ್ ಸ್ಟ್ಯಾಂಡ್. ದಯವಿಟ್ಟು ಎಲ್ಲರೂ ಕೂಡ ನಿಂತು ಗೌರವವನ್ನು ಸಲ್ಲಿಸಬೇಕು ಅಂತ ಕೇಳ್ಕೊಳ್ತೀನಿ. ದಯವಿಟ್ಟು ಹಾಗೆ ಜೋರಾದ ಚಪ್ಪಾಳೆ ಮೂಲಕ ನಾಡೋಜ ಡಾಕ್ಟರ್ BT ರುದ್ರೇಶ್ ರವರು ಹೋಮಿಯೋಪತಿಕ್ ಫಿಸಿಷಿಯನ್ ದಯವಿಟ್ಟು ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ದಯವಿಟ್ಟು ಜೋರಾದ ಚಪ್ಪಾಳೆ ಮೂಲಕ ನಮ್ಮ ಡಾಕ್ಟರ್ನ ಸ್ವಾಗತಿಸಬೇಕು. ನಿಮ್ಮ ಆಸನವನ್ನು ಸ್ವೀಕರಿಸಬೇಕು. ನೆಕ್ಸ್ಟ್ ರಮೇಶ್ SG ಅಧ್ಯಕ್ಷರು ಕರ್ನಾಟಕ ಮೀಡಿಯಾ ಕ್ಲಬ್ ಇವರಿಂದ ವೆಲ್ಕಮ್ ಸ್ಪೀಚ್ ಪ್ಲೀಸ್.
ವೈದ್ಯೋ ನಾರಾಯಣ ಹರಿ. ಈ ಸುಂದರ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಶ್ರೀ ಶ್ರೀ ಸಿದ್ದರಾಜ ಸ್ವಾಮೀಜಿಯವರನ್ನು ನನ್ನ ಮತ್ತು ನಮ್ಮ ಕ್ಲಬ್ನ ಪರವಾಗಿ ಸ್ವಾಗತ ಬಯಸುತ್ತಿದ್ದೇನೆ. ಈ ಕಾರ್ಯಕ್ರಮಕ್ಕೆ ನಾಡೋಜ ಖ್ಯಾತ ಹೋಮಿಯೋಪತಿ ಆಯುರ್ವೇದಿಕ್ ಹೋಮಿಯೋಪತಿ ತಜ್ಞರಾದಂಥ BT ರುದ್ರೇಶ್ ಅವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ಖ್ಯಾತ ವೈದ್ಯರಾದಂಥ ಶ್ರೀ ಆಂಜನಪ್ಪ ಸರ್ ಬಂದಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಕರ್ನಾಟಕದ ಮಾನಸಿಕ ತಜ್ಞರು, ಅತ್ಯಂತ ಖ್ಯಾತನಾಮರು ಮತ್ತು ಪದ್ಮ ಪುರಸ್ಕೃತರಾದಂಥ ಶ್ರೀ CR ಚಂದ್ರಶೇಖರ್ ಸರ್ ಆಗಮಿಸಿದ್ದಾರೆ. ಅವರಿಗೂ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ವೈದ್ಯರು ಮತ್ತು ವೈದ್ಯ ಕುಟುಂಬಕ್ಕೂ ಮತ್ತು ಸಾರ್ವಜನಿಕರಿಗೂ ಕರ್ನಾಟಕ ಮಾಧ್ಯಮ ಕ್ಲಬ್ ವತಿಯಿಂದ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಈ ವೈದ್ಯ ದಿನಾಚರಣೆ ಜುಲೈ 1 ವೈದ್ಯ ದಿನಾಚರಣೆಯನ್ನು ಆಚರಿಸುವ ನಿಮಿತ್ತವಾಗಿ ವೈದ್ಯ ಸೇವಾ ರತ್ನ ಪ್ರಶಸ್ತಿಯನ್ನು ನೀಡುತ್ತಿದ್ದೇವೆ. ಇದನ್ನು ಸ್ವೀಕರಿಸಿ ಇನ್ನೊಂದಿಷ್ಟು ವೈದ್ಯಕೀಯ ರಂಗದಲ್ಲಿ ಸೇವೆ ಮಾಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಈ ಕಾರ್ಯಕ್ರಮವನ್ನು ಮುಂದುವರಿಸುತ್ತಿದ್ದೇವೆ. ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಡಾಕ್ಟರ್ ಆಂಜನಪ್ಪ TH. ದಯವಿಟ್ಟು ಸರ್ ನಿಮ್ಮ ಹಿತವಚನವನ್ನು ನುಡಿಬೇಕು ಅಂತ ಕೇಳ್ಕೊಳ್ತಿದ್ದೀವಿ. ಇಲ್ಲೇ ಮಾತಾಡಿ. ಶುಭ ಸಂಜೆಯ ಕಾರ್ಯಕ್ರಮ. ಪರಮ ಪೂಜ್ಯರಿಗೆ ವಂದಿಸಿ ಭಾಳ ಹೆಮ್ಮೆ ಅನಿಸೋದು ಅಂದರೆ ವೈದ್ಯಕೀಯದಲ್ಲಿ ಪದ್ಮಶ್ರೀ ತಗೊಳ್ಳೋರು ಭಾಳ ಕಡಿಮೆ ಜನ ಇದ್ದಾರೆ. CR ಚಂದ್ರಶೇಖರ್ ಅವರು ಕಳೆದ ವರ್ಷ ಪದ್ಮಶ್ರೀ ಪ್ರಶಸ್ತಿತರು. ನಮಗೆ ಹೆಮ್ಮೆ ಅನಿಸುತ್ತೆ. ವೈದ್ಯರಲ್ಲಿ ನಾಡೋಜ ಪ್ರಶಸ್ತಿ ತಗೊಳ್ಳೋರು ಯಾರೂ ಇಲ್ಲ, ಇದ್ದಾರೆ ಇವರು BT ರುದ್ರೇಶ್ ಅವರು. ನಮಗೆ ಹೆಮ್ಮೆ ಅನಿಸುತ್ತೆ. ಇಂಥ ಕಾರ್ಯಕ್ರಮಕ್ಕೆ ಕರೆದಂಥ ನನ್ನ ಸ್ನೇಹಿತರಾದಂಥ ಗಂಗಾಧರ್ ಅವ್ರಿಗೆ ನನ್ನ ನಮಸ್ಕಾರಗಳನ್ನ ಹೇಳಿ, ವೈದ್ಯ ದಿನಾಚರಣೆ ಬಗ್ಗೆ ನಿಮಗೆ ಅನೇಕ ಮಾಹಿತಿಗಳಿರ್ತವೆ. ಅದರ ಬಹಳ ಹೆಮ್ಮೆ ಅನಿಸೋದು ಅಂದರೆ ವೈದ್ಯಕೀಯದಲ್ಲಿ ಅತ್ಯುನ್ನತ ಪ್ರಶಸ್ತಿ ಕೊಡೋದು ಒಂದು ಡಾಕ್ಟರ್ BC ರಾಯ್ ಪ್ರಶಸ್ತಿ. ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಅದನ್ನು ಪಡ್ಕೊಂಡಿದ್ದೀನಿ. ಸೊ ಹಂಗಾಗಿ ಹೆಮ್ಮೆಯಿಂದ 4 ಮಾತು. ನನ್ನ ಹಳ್ಳಿಯಲ್ಲಿ ನಮ್ಮೂರು ಮೇಷ್ಟ್ರು ಕೂತಿದ್ದಾರೆ ಇಲ್ಲಿ. ಹಂಗಾಗಿ ಭಾರಿ ಖುಷಿ ಆಯಿತು ನನಗೆ ಕಾರ್ಯಕ್ರಮದಲ್ಲಿ. ಇವತ್ತು ನಮ್ಮೂರಿನಲ್ಲಿ ಒಂದು ಕಾರ್ಯಕ್ರಮ ಮಿನಿಸ್ಟ್ರು ಬರಬೇಕಾಗಿತ್ತು, ಬಟ್ ಏನೋ ಕಾರ್ಯಾಂತರದಿಂದ ಅದು ಮುಂದೆ ಹೋಗಿದೆ. ಅದಕ್ಕೆ ನಾನು 4 ಮಾತನಾಡಿ ನಿಮ್ಮೆಲ್ಲರ ಆಶೀರ್ವಾದ ಮಾಡಿ ಪರ್ಮಿಷನ್ ತೊಗೊಂಡು ಬೇಗ ಹೋಗ್ತೀನಿ ಅಂತ. 4 ಡಾಕ್ಟರ್ BC ರಾಯ್ ಇದ್ದಾರಲ್ಲ, ಯೂಶ್ವಲಿ FRCS MRCP ಮಾಡಲಿಕ್ಕೆ ನಮ್ಮ ದೇಶದ ವೈದ್ಯರುಗಳು ಇಂಗ್ಲೆಂಡ್ಗೆ ಹೋಗ್ತಾರೆ, ಯುರೋಪ್ಗೆ ಹೋಗೋರು. ಇಲ್ಲದ್ರೆ ಡಬಲ್ FRCS ಮಾಡ್ತಾರೆ, ಇಲ್ಲದ್ರೆ ಡಬಲ್ MRCP ಮಾಡ್ತಾರೆ. ಆದರೆ ಇವರು ಒಬ್ಬರೇ ವೈದ್ಯರು FRCS MRCP ಎರಡನ್ನೂ ಮಾಡಿದ್ದಂಥ ಒಬ್ಬ ವೈದ್ಯ ಅಂದರೆ ಡಾಕ್ಟರ್ BC ರಾಯ್ ಅವರು. 11 ವರ್ಷ ವೆಸ್ಟ್ ಬೆಂಗಾಲ್ನ ಮುಖ್ಯಮಂತ್ರಿ ಆದಾಗಲೂ ಕೂಡ ಅವರು ಜನಸಾಮಾನ್ಯರಿಗೆ ಕ್ಲಿನಿಕ್ ರನ್ ಮಾಡೋರು. ಒಬ್ಬ ಮುಖ್ಯಮಂತ್ರಿ ಕ್ಲಿನಿಕ್ನಾಗ ಕೂತ್ಕೊಂಡು ಪೇಷಂಟ್ ನೋಡೋರು ಅಂದರೆ ಭಾಳ ಹೆಮ್ಮೆ ಅನಿಸ್ತದೆ. ಆ್ಯಂಡ್ ಇವರ ವಿಶೇಷತೆ ಅಂದರೆ ಅವರು ಬ್ಯಾಚುಲರ್, ಆ್ಯಂಡ್ ಅವರು ಹುಟ್ಟಿದ್ದು ಜುಲೈ 1, ಅವರು ಸ್ವರ್ಗ ಸೇರಿದ್ದು ಕೂಡ ಜುಲೈ 1. ಇಷ್ಟೊಂದು ವಿಶೇಷತೆಗಳು BC ರಾಯ್ ಅವರ ಬಗ್ಗೆ. ಅವರ ಹೆಸರಿನಲ್ಲಿ ಇಂಥ ಒಂದು ಅದ್ಭುತ ಕಾರ್ಯಕ್ರಮ ಮಾಡ್ತಿರೋದು ನಮ್ಮೆಲ್ರಿಗೂ ಹೆಮ್ಮೆ. ನಮ್ಮನ್ನು ಕರೆದು 4 ಮಾತನಾಡಲಿಕ್ಕೆ ಅವಕಾಶ ಕೊಟ್ಟು ಗೌರವ ಸೂಚಿಸಿದ್ದಕ್ಕೆ. ಅಮ್ಮ, ನಿನ್ನ ನೋಡಿದರೆ ಡಾಕ್ಟರ್ ರಾಜ್ಕುಮಾರ್ ನೆನಪು ಬರ್ತಾರಮ್ಮ. ನಿನ್ನ ಮೂಗು ನೋಡಿದರೆ ರಾಜ್ಕುಮಾರ್ ಮೂಗಿದ್ದಂಗೆ ಇದೆ. ಹಂಗಾಗಿ ಅವಲಿಂದ ನಾನು ಬರೀ ನಿಮ್ಮ ಮೂಗನ್ನೇ ನೋಡ್ತಾ ಇದ್ದೀನಿ. ಗೊತ್ತಾಯ್ತು, ಭಾಳ ಹೆಮ್ಮೆ. ತುಂಬ ಚೆನ್ನಾಗಿ ಕಾರ್ಯಕ್ರಮ ಮಾಡ್ತಾಯಿದ್ದೀರಿ. ವೈದ್ಯರಿಗೆ ಇವರು ಹೇಳಿದರು ಒಂದು ಒಳ್ಳೆ ಮಾತು, ವೈದ್ಯ ನಾರಾಯಣೋ ಹರಿ. CRC ಸರ್ನ ಕೇಳಿ, ರುದ್ರೇಶನ್ ಕೇಳಿ. ನಾವೆಲ್ಲ ಯಂಗ್ ಮೆಡಿಕಲ್ ಸ್ಟೂಡೆಂಟ್ಸ್ ಇದ್ದಾಗೆ ನಾನು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬಳ್ಳಾರಿ MBBS ಮಾಡಿದ್ದು, MS ಮಾಡಿದ್ದು KMC ಹುಬ್ಳಿ. ನಮ್ಮ ಕಾಲದಲ್ಲಿ ಈ ಮಾತಿಗೆ ಅತ್ಯಂತ ಗೌರವವಿತ್ತು, ವೈದ್ಯ ನಾರಾಯಣೋ ಹರಿ ಅನ್ನೋರು. ಬಟ್ ಇವತ್ತು ನಾನು ರಿಟೈರ್ಡ್ ಪ್ರೊಫೆಸರ್, ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್. ಬಟ್ ನಮ್ಮ ಈಗಿನ ಜನ್ರೇಷನ್ ಮಕ್ಕಳಿಗೆ ಹೇಳ್ತೀನಿ, ಮಗ ಎಲ್ಲೋದ್ರೂ ಕೂಡ, ಅದು ನಾನಂತೂ ಹಿಂಗೆ ಹೇಳ್ಕೊತೀನಿ, ಅಣ್ಣ ವೈದ್ಯನ, ನನ್ನ ಹೆಸರು ಆಂಜನಪ್ಪ, ನಾರಾಯಣ ಅಲ್ಲ, ವೈದ್ಯ ನಾರಾಯಣೋ ಹರಿ ಅನ್ಬೇಡ, ರೌಟ್ ಹೆಚ್ಚು ಕಮ್ಮಿ ಆದರೆ ನಾನು ಬಟ್ಟೆ ಹರಿಬೇಡ ಅಂತ ಹೇಳ್ತೀನಿ. ಯಾಕಂದರೆ ಇವತ್ತು ಡಾಕ್ಟ್ರುಗಳನ್ನ ಬಿಸಾಕ್ತಾ ಇದ್ದಾರೆ, ನೋಡಿದ್ದೀರಿ ನೀವು. ಅನ್ಫಾರ್ಚುನೇಟ್, ಎಲ್ಲೋ ಒಂದು ಕಡೆ ಯಾವುದೋ ಒಂದು ಸಣ್ಣ ತಪ್ಪಿಗೆ ವೈದ್ಯರನ್ನು ನೀವು ನೋಡಿ, ಎಲ್ಲೇ ಜಗಳ ಆದರೂ ಕೂಡ ಪಬ್ಲಿಕ್ ಅಟ್ಯಾಕ್ ಮಾಡೋದು ಎರಡೇ ಇನ್ಸ್ಟಿಟ್ಯೂಷನ್ನು, ಎರಡೂ ಕೂಡ ನೋಬಲೆಸ್ಟ್ ಇನ್ಸ್ಟಿಟ್ಯೂಷನ್ನು. ನೋಡಿ, ಎಲ್ಲ ಪ್ರೊಫೆಷನ್ನು ಕೂಡ ನೋಬಲ್ ಪ್ರೊಫೆಷನ್ನು.
ಕಲೆಗಾರ ಎಷ್ಟು ಚೆನ್ನಾಗಿ ಆಡ್ತಾನೆ, ದೇವರು ಅವನಿಗೆ ಕೊಟ್ಟಿರುವಂಥ ಕಲೆ, ಅದಕ್ಕೆ ಬೆಲೆ ಜಾಸ್ತಿ. ಪ್ರತಿ ಜಾಬು ಕೂಡ, ಕಸ ಹೊಡೆಯೋದು ಕೂಡ, ಈಗ ಹಾಲನ್ನು ಕ್ಲೀನ್ ಮಾಡಲಿಲ್ಲ ಅಂದರೆ ನಾವು ಕೂತ್ಕೊಳ್ಳೋಕ್ಕೆ ಆಗಲ್ಲ. ಆದರೆ ಜೀವನದಲ್ಲಿ ಎಲ್ಲೋ ನನಗನ್ಸಿದ್ದು ಅತ್ಯಂತ ಗೌರವಾನ್ವಿತ ವೃತ್ತಿ ಅಂದರೆ ಒಂದು ಟೀಚರ್ಸ್ ವೃತ್ತಿ, ಉಪಾಧ್ಯಾಯ ವೃತ್ತಿ. ನಿಮ್ಮಲ್ಲಿ ಯಾರಾದರೂ ಉಪಾಧ್ಯಾಯರು ಇರ್ಬೋದು ಅನಿಸುತ್ತೆ. ಸೊ ವಂಡರ್ಫುಲ್, ಅತ್ಯಂತ. ಯಾಕಂದರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಯಾರ್ದಾದ್ರೂ ಒಬ್ಬ ಎಲ್ಡರ್ಲಿ ಪರ್ಸನ್ ಕಾಲು ಮುಟ್ತಾನೆ ಅಂದರೆ ಯು ಮಸ್ಟ್ ಬಿ ಈಸ್ ಟೀಚರ್, ಪ್ರೈಮರಿ ಸ್ಕೂಲ್ ಟೀಚರ್. ಅತ್ಯಂತ ಗೌರವಾನ್ವಿತ ವೃತ್ತಿ ಅಂದರೆ ಟೀಚರ್ಸ್ ವೃತ್ತಿ. ನೆಕ್ಸ್ಟ್ ಬಂದರೆ ವೈದ್ಯಕೀಯ ವೃತ್ತಿ, ಅದರೊಳಗೇನು ಡೌಟ್ ಇಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ದಿನೇ ದಿನೇ ಅದು ಏನೋ ಹೆಚ್ಚು ಕಮ್ಮಿ ಆಗ್ತಾ ಇದೆ. ಅದಕ್ಕೆ ಕಾರಣ ನಾವು ಇರ್ಬೋದು, ನೀವು ಇರ್ಬೋದು. ಸೊ ಎಲ್ಲೋ ಒಂದು ಕಡೆ ಈ ರೀತಿಯ ಸಮಾರಂಭಗಳಲ್ಲಿ ಮತ್ತೆ ನಮ್ಮ ತಪ್ಪುಗಳನ್ನ ನಾವು ರಿಯಲೈಸ್ ಮಾಡಿಕೊಂಡು, ನನಗೆ 71 ವರ್ಷ, ಸೊ ಹಿರಿಯರೆಲ್ಲ ಕೂತಿದ್ದೀವಿ, ನಾವು ಯಂಗ್ಸ್ಟರ್ಸ್ಗೆ, ಲ್ಯಾಪ್ಟಾಪ್ ಯಂಗ್ಸ್ಟರ್ಸ್ ಡಾಕ್ಟರ್ಸ್ಗೆ ಇವತ್ತು ಆನರ್ ಮಾಡ್ತಾರೆ. ಸೊ ಅವರೆಲ್ಲರೂ ಕೂಡ ಎಲ್ಲೋ ಒಂದು ಮಾತಿನಲ್ಲಿ ನಮಗೆ ಗೌರವ ಯಾಕೆ ಕೊಡಬೇಕು ಅಂದರೆ, ಇವತ್ತು ಗುರೂಜಿ ಕೂತಿದ್ದಾರೆ, ಅವ್ರ ಮುಂದೆ ಒಂದು ಮಾತು ಹೇಳ್ತೀನಿ ನಾನು. ಒಂದು ವರ್ಷದ ಹಿಂದೆ ಒಂದು ಸಮಾರಂಭ ನಡೀತು ಟೌನ್ ಹಾಲ್ನಲ್ಲಿ. ಮಂಡ್ಯ ಕಡೆಯವರು ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿದರು, ಅಂಬೇಡ್ಕರ್ ಜಯಂತಿ ಥರ ಒಂದು ಜಯಂತಿ. ಅದರಲ್ಲಿ ವೇದಿಕೆಯ ಮೇಲೆ ನಾನು, ಶತಾಯುಷಿ ಇವರು ತೀರ್ಕೊಂಡ್ಬಿಟ್ರಲ್ಲ ನಮ್ಮ ದೊರೆಸ್ವಾಮಿ, ಸಿದ್ಧಗಂಗಾ ಸ್ವಾಮೀಜಿಗಳು ಬಿಡಿ 111 ವರ್ಷ ಬದುಕಿದ್ರು. ಲಾಸ್ಟ್ಗೆ ಅದನ್ನೇ ಹೇಳೋಗ್ತೀನಿ, ಮನುಷ್ಯನಿಗೆ ದೇವರು ಕೊಟ್ಟಿರೋದು 120 ವರ್ಷ. ನಡೆದಾಡುವ ದೇವರು 111 ವರ್ಷ ಬದುಕಿದ್ರು. ಆ್ಯಕ್ಚುಲಿ ಅವ್ರು 120 ವರ್ಷ ಬದುಕಿದ್ರು. ಅವ್ರ ಡೇಟ್ ಆಫ್ ಬರ್ತ್ ಸರಿಯಾಗಿ ಮ್ಯಾಚ್ ಆಗಲಿಲ್ಲ. ಮನುಷ್ಯನಿಗೆ ದೇವರು ಕೊಟ್ಟಿರೋದು ಆಯುಷು 120 ವರ್ಷ, 100 ವರ್ಷ ಅಲ್ಲ. ಕತ್ತೆಗೆ 40 ವರ್ಷ, ನಾಯಿಗೆ 20 ವರ್ಷ, 3 ಕತ್ತೆ ವಯಸ್ಸು ಮನುಷ್ಯನಿಗೆ ಕೊಟ್ಟವನು ದೇವರು. 120 ವರ್ಷ ಬದುಕಲಿಲ್ಲ ಅಂದರೂ 100 ವರ್ಷ ಆದರೂ ಬದುಕಬೇಕು. ನಾನು 100 ವರ್ಷ ಬದುಕ್ತೀನಿ. ನಿಮಗೆಲ್ಲ ಹೇಳಿ ಹೋಗ್ತೀನಿ 100 ವರ್ಷ ಬದುಕೋದು ಹೆಂಗೆ ಅಂತ. ಒಂದೇ ಒಂದು ಸಿಂಪಲ್ ಫಾರ್ಮುಲಾ. ಸೊ ವಿವಿಧ ಕ್ಷೇತ್ರದಿಂದ ಬಂದಂಥ ವೈದ್ಯರು ನೋಡಿ, ನಮ್ಮ ಹಳ್ಳಿ ಕಡೆ ಹೇಳೋರು, ನಾವೆಲ್ಲ ಹಳ್ಳಿ ರೈತರ ಮಕ್ಕಳು. ಸುಮ್ಮನೆ ಇವ ನೋಡೋಕ್ಕೆ ಬೆಳ್ಳಗೆ ಸೂಟ್ ಹಾಕ್ಕೊಂಡು ಫಾರಿನ್ ಡಾಕ್ಟರ್ ಥರ ಕಂಡ್ರು. ನಾನು ಫಾರಿನ್ ಡಾಕ್ಟರ್ ಅಲ್ಲ, ಕರೆಕಲ್ ತುಮಕೂರು ಹನುಮಂತರಾಯಪ್ಪನ ಮಗ, ರೈತನ ಮಗ. ಅವನು ಚಪ್ಪಾಳೆ ಹೊಡೀರಿ, ರೈತನ ಮಗ ಅಂತ ನೀವು ಚಪ್ಪಾಳೆ ಹೊಡಿಬೇಕು ನೀವು. ಇದು ಎಷ್ಟು ಇದಂದರೆ, ನಾವು ಹುಡುಗರಿಗೆ ಇದು ಹೇಳ್ರಿ, ಏಯ್ ಮನುಷ್ಯನಿಗೆ ಕಾಯಿಲೆ ಬರೆದಿರೋ ಮರಕ್ಕೆ ಬರುತ್ತಾ ಅನ್ನೋರು ದೊಡ್ಡವರು. ಬಟ್ ಈಚೀಚೆಗೆ ನೀವು ನೋಡಿ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಒಳಗೆ ತೆಂಗಿನ ಸೊಸಿಗೂ ಇಂಜೆಕ್ಷನ್ ಆಗ್ತಾವ್ರೆ. ಸೊಸಿಗೂ ಕಾಯಿಲೆ ಬರೋಂಥ ಕಾಲ ಬಂದ್ಬಿಟ್ಟಿದೆ. ಕಾಲ ಬದಲಾಗ್ತಾ ಇರುತ್ತೆ. ನಮ್ಮ IMA ಪ್ರೇಯರು ನೀವು ನಂಬಲ್ಲ, ನಮ್ಮ ಪ್ರೇಯರ್ ನಾವೆಲ್ಲ ಇವಾಗ ಪ್ರೇಯರ್ ಮಾಡಿದ್ರಲ್ಲ, ಅದೇ ಥರ ನಮ್ಮ IMA ಮೀಟಿಂಗ್ನಲ್ಲಿ ಮೊದಲನೇ ಸೆಂಟೆನ್ಸ್ ಏನು ಗೊತ್ತಾ, ಯಾರಿಗೂ ಕಾಯಿಲೆಗಳು ಬರೋದಿರಲಿ, ಯಾರಿಗೂ ರೋಗ ರುಜಿನಗಳು ಸಮಸ್ಯೆಗಳು ಬರೋದು. ಇದೇ ಥರ ನನ್ನ ಪ್ರೇಯರ್ ಇರೋದು. ನಿಮ್ಗೆ ಆಶ್ಚರ್ಯ, ಅಲ್ಲ ಡಾಕ್ಟ್ರೆ ನಮಗೆ ಕಾಯಿಲೆ ಬರೆದಿರಿ ನಿಮ್ಗೇನ್ರಿ ಪಂಗು ಅಂತಾರೆ. ಅಮ್ಮ, ನಮ್ಮ ಪ್ರೇಯರ್ ಆದಮೇಲೂ ನಿಮ್ಗೇನಾದರೂ ಕಾಯಿಲೆ ಬಂದರೆ ನಿಮಗೆ ವಾಸಿ ಮಾಡೋವಂಥ ವಿದ್ಯೆನ ದೇವರು ನಮಗೆ ಕೊಟ್ಟಿದ್ದಾನೆ. ಆ್ಯಂಡ್ ನಮ್ಮಲ್ಲಿ ನೋಡಿ, ನಿಮ್ಗೆಲ್ರಿಗೂ ಕಾಯಿಲೆ ಬರಬಾರ್ದು ಅಂತೀವಿ. ಬಟ್ ಅಪ್ಪಿ ಬಂದರೆ ನೀವೇನು ಮಾಡ್ತೀರಿ? ಆಯುರ್ವೇದ ತಲತಲಾಂತರದಿಂದ ಇರುವಂಥ ಮೆಡಿಕಲ್ ಸೈನ್ಸ್ ನಮ್ಮ ಭಾರತ ದೇಶದಲ್ಲಿ. ನಾನು ಒಂದು ಮಾತು ಹೇಳ್ತೀನಿ, ಇವತ್ತು ಕೂಡ ಸುಶ್ರುತ ಮಹಾರಾಜ ಇಸ್ ಕಾಲ್ಡ್ ಫಾದರ್ ಆಫ್ ಇಂಡಿಯನ್ ಸರ್ಜರಿ. ಆಗಿನ ಕಾಲದಲ್ಲೇ ಆಪರೇಷನ್ ಮಾಡ್ತಿದ್ದಂಥ ಪುಣ್ಯಾತ್ಮ. ಏನು ಆಪರೇಷನ್ ಇವತ್ತು ಕೂಡ ಪಾಪ್ಯುಲರ್. ಸುಶ್ರುತ ಫ್ಲ್ಯಾಪ್ ಅಂತ ಪ್ಲಾಸ್ಟಿಕ್ ಸರ್ಜನ್ನು ಇವತ್ತು ನನ್ನ ಬುಕ್ನಲ್ಲಿ ಬರೆದಿದೆ. ಏನು ಈ ಸುಶ್ರುತ ಫ್ಲಾಪ್ ಅಂದರೆ ನಿಮಗೆಲ್ಲ ಗೊತ್ತಿರಲಿ, ರಾಮಾಯಣದಲ್ಲಿ ಶೂರ್ಪನಖಿ ಲಕ್ಷ್ಮಣನ ಹಿಂದೆ ಬೀಳ್ತಾಳೆ, ಲವ್ ಮಾಡು ಅಂತ. ಅದು ವೇಷ ಚೇಂಜ್ ಮಾಡ್ಕೊಂಡು ಬ್ಯೂಟಿಫುಲ್ ಗರ್ಲ್ ಆಗಿ. ಲಕ್ಷ್ಮಣ ಪಾಪ ಮದುವೆ ಆಗಿದ್ದಾನೆ, ಹೇಳ್ತಾನೆ, ಅಮ್ಮ ನಾನು ಮದುವೆ ಆಗ್ಬಿಟ್ಟಿದ್ದೀನಿ, ನನ್ನ ಹಿಂದೆ ಬೀಳ್ಬೇಡ. ಅವಳು ಕೇಳೋದೇ ಇಲ್ಲ, ಠಗಾರಂತ ಮೂಗನ್ನ ಚಾಪಪ್ ಮಾಡಿಬಿಡ್ತಾನೆ. ಶೂರ್ಪನಖಿನ ಮುಖ ವಿಲಕ್ಷಣ ಆಗಂಗೆ. ಆಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳು ಏನಾದರೂ ತಪ್ಪು ಮಾಡಿದರೆ ಒಂದು ಶಿಕ್ಷೆ ಇತ್ತಂತೆ, ಮೂಗು ಕಟ್ ಮಾಡಿಬಿಡೋರಂತೆ. ಪಾಪ ಆಗಿನ ಕಾಲದಲ್ಲಿ ಇಷ್ಟಿಲ್ದಿದ್ರು ಸ್ವಲ್ಪ ಆದರೂ ಮೋಸ ನಡೆಯೋದಲ್ಲ. ಯಾವುದನ್ನ ಒಂದು ಹೆಣ್ಮಗಳಿಗೆ ಅವಳು ತಪ್ಪಿಲ್ದಿರನೆ ಯಾವೊಂದೋ ಚಾಡಿ ಮಾತಿನಿಂದ ಮೂಗು ಕಟ್ ಆಗಿಬಿಟ್ರೆ ಸುಶ್ರುತ ಮಹಾರಾಜ ಆ ಮೂಗನ್ನು ರೀಕನ್ಸ್ಟ್ರಕ್ಟ್ ಮಾಡೋನಂತೆ. ಹೆಂಗೆ ಮಾಡೋನು ಗೊತ್ತಾ? ಆ ಎನಸ್ತೀಶೆ ಇರಲಿಲ್ಲ, ಆ ಹೆಣ್ಮಗಳು ಮಲ್ಕೊಳ್ಳೋರು, 4 ಜನ ಕೈ ಕಾಲು ಹಿಡ್ಕೊಳ್ಳೋರು, ಇವರು ಒಂದು ಸುತ್ತಿಗೆ ತೊಗೊಂಡು, ಆ ಇನ್ಸ್ಟ್ರೂಮೆಂಟ್ ಇವತ್ತು ಇದೆ ನಮ್ಮ ಎಕ್ಸಿಬಿಷನೆಲ್ಲ ಇಡ್ತೀವಿ ನಾವು, ಪಟ 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 ಅಂತ ಹಣೆ ಮೇಲೆ ಹೊಡೆಯೋರಂತೆ. ಅದು ಸ್ಕಿನ್ ಎದ್ದ ಮೇಲೆ ಅದನ್ನು ಕಟ್ ಮಾಡಿ ರೊಟೇಟ್ ಮಾಡಿ ಮೂಗನ್ನ ರೀಕನ್ಸ್ಟ್ರಕ್ಟ್ ಮಾಡೋರು. ಇವತ್ತು ಅಂಥ ಪರಿಸ್ಥಿತಿ ಇಲ್ಲ. ಆದರೆ ನಮ್ಮ ಕ್ಯಾನ್ಸರ್ ಸರ್ಜನ್ಸು ಕ್ಯಾನ್ಸರ್ ಆಫ್ ದಿ ಚೀಕ್ನೇ ತೆಗೆದಾಕ್ಬಿಡ್ತಾರೆ. ಅವಾಗ ಈ ಗ್ಯಾಪ್ನ ಹೆಂಗೆ ಮಾಡ್ತಾರೆ ಅಂದರೆ ಸುಶ್ರುತ ಫ್ಲ್ಯಾಪ್, 4 ಫ್ಲ್ಯಾಪ್ನ ನಮ್ಮ ಟೆಕ್ನಿಕ್ ಇವಾಗ ಬೇರೆ, ಅದನ್ನು ರೊಟೇಟ್ ಮಾಡಿ ಇದನ್ನು ರೀಕನ್ಸ್ಟ್ರಕ್ಟ್ ಮಾಡ್ತಾರೆ. ಇಲ್ಲಿಂದ ಪೆಕ್ಟ್ರಾಲಿಸ್ ಫ್ಲ್ಯಾಪ್ ನೋಡಿ. ಇವತ್ತು ಪ್ಲಾಸ್ಟಿಕ್ ಸರ್ಜನ್ಸು ಭಾರತೀಯರು
ಅಮೇರಿಕಾದೊಳಗೆ ಭಾಷಣ ಮಾಡೋಗೆ ನಮ್ಮ ಸುಶ್ರುತನ ಫೋಟೋ ಹಾಕ್ತಾರೆ. ನಮ್ಮ ಸುಶ್ರುತ ಮಹಾರಾಜ 6ನೇ ಸೆಂಚುರಿ ಒಳಗೆ ಇಂಥ ಆಪರೇಷನ್ ಮಾಡ್ತಿದ್ರು ಅಂತ. ಅದಕ್ಕೆ ಆಯುರ್ವೇದ. ನಾವೆಲ್ಲ ಹೊಸಬ್ರು, ಅಲೋಪತಿ ಒಂದು 250. ಹೋಮಿಯೋಪತಿ ಸಾಹೇಬರು ನಮ್ಮ ಅಲೋಪತ್ತು ಹಾನೆಮ್ಮನ್ನು ಈ ಅಲೋಪತಿ ಸರಿ ಇಲ್ಲ ಅಂತ ಜರ್ಮನಿಯಲ್ಲಿ ಸ್ಟಾರ್ಟ್ ಮಾಡಿದಂಥ ಸಿಸ್ಟಮ್ ಇವ್ರದ್ದು. ಸೊ ನಿಮಗೆ ಎಷ್ಟೊಂದು ಆಪ್ಷನ್ ಇದೆ ನೋಡಿ ನಮ್ಮ ದೇಶದಲ್ಲಿ. ಆಯುರ್ವೇದಕ್ಕೆ ಹೋಗ್ಬೋದು, ನೀವು ಕಾಯಿಲೆ ಬಿದ್ದರೆ ಹೋಮಿಯೋಪತಿಗೆ ಹೋಗ್ಬೋದು, ಅಲೋಪತಿಗೆ ಹೋಗ್ಬೋದು, ನ್ಯಾಚುರೋಪತಿಗೆ ಹೋಗ್ಬೋದು, ಕೊನೆಗೆ ಏನೂ ಇಲ್ಲ ಅಂದರೆ ತಿರುಪತಿಗಂತೂ ಹೋಗ್ಬೋದು ದೇವ್ರಿಗೆ ನೋಡಿಕೊಂಡ್ರೆ. ಯಾಕಂದರೆ ದೇವರೇ ಗ್ರೇಟೆಸ್ಟ್ ಗಾಡ್, ಸೈಂಟಿಸ್ಟು, ದೊಡ್ಡ ಡಾಕ್ಟ್ರು ಅಂದರೆ ದೇವರೇ. ನಮ್ಮನ್ನು ದೇವರು ಅಂತಾರೆ, ವೈದ್ಯ ನಾರಾಯಣ ಹರಿ ಅಂತಾರೆ. ಆದ್ದರಿಂದ ನಿಮಗೆ ಇನ್ನು ಹೆಚ್ಚಿಗೆ ಮಾತನಾಡಿದ್ದೀರಾ. ದಯವಿಟ್ಟು ನಮಗೆ ಆ ಸ್ವಾಮೀಜಿ ಇದ್ದಾಗ ನನಗೇನು ನೆನಪು ಬಂತು ಅಂದರೆ, ಆ ಫಂಕ್ಷನ್ನಾಗೆ ಕರೆದುಬಿಟ್ಟಿದ್ದಾರೆ ರೀ ಎಲ್ಲರನ್ನೂ. ಅದು ಲಕ್ಕಿಲಿ ಇವತ್ತು ಮಿನಿಸ್ಟ್ರುಗಳನ್ನ ಯಾರನ್ನೂ ಕರೆದಿಲ್ಲ. ಅವತ್ತು 3 ಜನ ಮಿನಿಸ್ಟ್ರು, ಸೋಮಣ್ಣವರು ಬಂದಿದ್ದರು. ಸೋಮಣ್ಣವ್ರು ಬರ್ತಾರೆ, ಹೆಣ್ಮಕ್ಳ ಹತ್ರ ಕೊಡಮ್ಮ ನನಗೆ ಬೇರೆ ಕೆಲಸ ಇದೆ ಅಂತ ಒಂದು ಭಾಷಣ ಮಾಡ್ತಾರೆ, ನನಗೆ ಇನ್ನೊಂದು ಕಾರ್ಯಕ್ರಮ ಇದೆ, ಹೊರಟೋದ್ರು. 3 ಜನ ಮಿನಿಸ್ಟ್ರು ಹಂಗೆ ಹೋದರು. ಆಮೇಲೆ 4 ಜನ ಸ್ವಾಮೀಜಿಗಳಿದ್ರು. 3 ಜನ ಸ್ವಾಮೀಜಿಗಳು ಭಾಷಣ ಮಾಡಿಬಿಟ್ಟು ನಮಗೆ ಬೇರೆ ಕಾರ್ಯಕ್ರಮ. ನಾನು ಸುಮ್ಮನೆ ಕೂತಿದ್ದೀನಿ ಸೂಟ್ ಹಾಕ್ಕೊಂಡು, ಮೆಲ್ಲಿಗೆದ್ದೋದೆ. ಆ ಹುಡುಗನ, ಅಣ್ಣ ನನ್ನ ಚೀಫ್ ಗೆಸ್ಟಾಗಿ ಕರೆದಿದ್ದೀಯಾ, ಒಂಚೂರು ಮೈಕ್ ಕೊಡಪ್ಪ, 12:45 ಅಂದೆ. ಓಹ್ ಸಾರಿ ಡಾಕ್ಟ್ರೇ, ದೊರೆಸ್ವಾಮಿಯವ್ರು ಬೇರೆ ಕೂತಿದ್ರು ಇವತ್ತು, ಅವ್ರಿಲ್ಲ. ಕೊಟ್ಟ ತಕ್ಷಣ ಅವ್ರಿಗೆ ಹೇಳಿದೆ, ನೋಡಿ ಸ್ವಾಮೀಜಿಗಳು ನೋಡಿದರೆ ಆ ಕಾವಿಗೆ ಇರೋ ಗೌರವ, ಕಾಲು ಮುಟ್ತೀವಿ, ಫಲಪುಷ್ಪ ಕೊಡ್ತಾರೆ, ಆಶೀರ್ವಾದ ಮಾಡ್ತಾರೆ, ಫಸ್ಟ್ ಕ್ಲಾಸ್. ಆದರೆ ತಿಳ್ಕೊಳ್ಳಿ ದಯವಿಟ್ಟು, ನಿಮ್ಮ ಮಗು ನಾಳೆ ಏನನ್ನ ಬೇದಿ ಹೊಡೆದ್ರೆ ಬೇದಿ ಎತ್ಕೊಂಬ ಅಂತ ಹೇಳ್ತೀವಿ ನಾವು. ಅದು ನಿಮಗೆ ನಾವೆಲ್ಲ MBBS ಓದೋವಾಗ ಗಂಡಸರು ಬೆಂಕಿ ಪಣ್ಣದಾಗ ಎತ್ಕೊಂಡ್ಬಂದ್ಬಿಡೋರು. ಈಗೆಲ್ಲ ಲ್ಯಾಬ್ಗಳು ಸ್ಟ್ಯಾಂಡರ್ಡ್ ಬಂದುಬಿಟ್ಟಿದ್ದಾವೆ. ಈಗಲೂ ಕೂಡ ಹಳ್ಳಿ ಕಡೆ ದೊಡ್ಡಬಳ್ಳಾಪುರ ನನ್ನ ಕ್ಲಾಸ್ಮೇಟ್ ಇದ್ದಾನೆ ಕೃಷ್ಣಪ್ಪ, ಮಗಿನ ಬೇದಿ ತೊಗೊಂಬಂದರೆ ಆ ಅಮ್ಮ ಏನು ಮಾಡ್ತಾಳೆ ಗೊತ್ತಾ, ನೀಟಾಗಿ ಟಿಫನ್ ಕ್ಯಾರಿಯರ್ ಇಟ್ಬಿಟ್ಟು ಮಗನ ಕಕ್ಕ ಮಾಡಿಸ್ಬಿಟ್ಟು ಅದನ್ನು ಮುಚ್ಕೊಂಡು ತಂದುಬಿಡ್ತಾಳೆ. ಅಂಡ್ ಕೆಲವು ಡಾಕ್ಟ್ರುಗಳು ಬೆಣ್ಣೆನೂ ಕಳಿಸಿರ್ತಾರೆ ಅಜ್ಜಿಗಳು. ಸೊ ಇದನ್ನು ಬೆಣ್ಣೆ ಅಂದ್ಕೊಂಡು ಮನೆಗೆ ಕಳಿಸಿ ಮನೆಗೆ ಹೋಗಿ ಎಂಡ್ರ ಕೈಲಿ ಉಗಿಸ್ಕೋತಾರೆ. ಅದಕ್ಕೆ ನಾನೇನು ಮಾಡ್ತೀನಿ ಗೊತ್ತಾ ಅಮ್ಮ, ನಾನು ತಗೊಂಬ ಅಂತ ಹೇಳಿರ್ತೀನಿ. ನಾನು ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟು. ನಾನು ಮನೆಗೆ ಕಳ್ಸಲ್ಲ, ಇಲ್ಲೇ ಅವ್ರ ಮುಂದೆನೇ ನೋಡಿ ಹಿಂಗೆ ತೆಗಿತೀನಿ. ನೀವೇ ಅದನ್ನು ನೋಡ್ಬಿಟ್ರೆ ಬಳಕ್ಕಂತ ವಾಂತಿ ಮಾಡಿಬಿಡ್ತೀರಿ. ನಾವು ವಾಂತಿನೇ ಮಾಡಲ್ಲ, ಖುಷಿಯಿಂದ ನೋಡ್ತೀವಿ ಬಣ್ಣ ಹೆಂಗಿದೆ, ಮೇಲ್ಗಡೆ ಕೆನೆ ಇದೆಯಾ, ಹಸ್ರುಗಿದೆಯಾ. ಆಮೇಲೆ ನೀವು ನಂಬಿ ನಮ್ಮ ಮೂಗಿದೆಯಲ್ಲ, ಅದಕ್ಕೆ ಮೂಗು ನೋಡ್ತಾ ಇದ್ದಿದ್ದು ನಾನು. ನಮ್ಮ ಮೂಗು MRI ಸ್ಕ್ಯಾನ್ಗಿಂತಲೂ ಗ್ರೇಟು. ನಾನು ಬರೀ ಮೂಸು ನೋಡಿದರೆ ಇದು ಎಂಥ ಬೇದಿ ಅಂತ ನನಗೆ ಗೊತ್ತಾಗುತ್ತೆ. ಒಂಚೂರು ಬೇಜಾರು ಮಾಡ್ಕೊಳ್ಳಲ್ರಿ ನಾವು. ಮೆಲ್ಲಗೆ ಅಂತ ಮೂಸು ನೋಡಿದರೆ ಇದು ಬೆಸಿಲರಿ ಡಿಸೆಂಟ್ರಿನ ಅಮಿಬಿಕ್ ಡಿಸೆಂಟ್ರಿನ ಅಂತ ಗೊತ್ತಾಗಿ ನಿಮ್ಮ ಮಗಿನ ಕಾಯಿಲೆನ ಈಸಿಲಿ ವಾಸಿ ಮಾಡಿ ಜೀವ ಉಳಿಸ್ತೀವಿ. ಅವಾಗ ಉಳಿದಿದ್ದ ಜನಗಳಿಗೆ ಹೇಳಿದೆ, ಅಮ್ಮ ನಾನು ಸ್ವಾಮಿಯಷ್ಟೇ ಇಂಪಾರ್ಟೆಂಟ್ ಅಲ್ವಾ ಅಂದೆ. ಎದ್ದು ನಿಂತ್ಕೊಂಡು ಚಪ್ಪಾಳೆ ಹೊಡೋದ್ರು. ಅದಕ್ಕೆ ವೈದ್ಯರ ದಿನಾಚರಣೆಯ ದಿನ ವೈದ್ಯರನ್ನು ಕರೆದು ಮಾಡ್ತಿರುವಂಥ ಈ ನಿಮ್ಮ ಕಾರ್ಯಕ್ರಮ ಅದ್ಭುತ ಕಾರ್ಯಕ್ರಮ. ದಯವಿಟ್ಟು ಯಾರೋ ಒಬ್ಬ ಮಾಡಿದ ತಪ್ಪಿಗೆ ನಮ್ಮನ್ನು ಬೈಬೇಡಿ. ನಮಗೆಲ್ಲ ಭಾಳ ನಿಮ್ಮ ಪ್ರೀತಿ ಗೌರವದಿಂದ ನಮ್ಮ ಆ ವಿದ್ಯೆಗೆ ಗೌರವ ಇದ್ದೇ ಇರುತ್ತೆ. ಆದ್ದರಿಂದ ಅದು ಎಷ್ಟು 1000 ಜನ ವಾಸಿ ಮಾಡ್ಯವರ. ನಮ್ಮ ಗಾಂಧಿ ಬಜಾರ್ ಅಂದರೆ ಬಸವನಗುಡಿ ಅಂದರೆ ರುದ್ರೇಶ್ ಡಾಕ್ಟ್ರು. ನಾವು ಅವಾಲಿಂದ ಕೇಳ್ತಾ ಇದ್ದೀವಿ. ಅಲ್ಲಿ ಏನಿಲ್ಲ, ಒಂದು ಇದಿಲ್ಲ. ಈಗೆಲ್ಲ ಮಾಡರ್ನ್ ಕ್ಲಿನಿಕ್ಸ್ ಇದು ನೋಡಿದಿರಲ್ಲ, ಕಾರ್ಪೊರೇಟ್ ಕ್ಲಿನಿಕ್ಸ್ ಹೆಂಗಿರ್ತವೆ ಅಂತ. ಅವ್ರದ್ದು ಏನಿಲ್ಲ, ಒಂದು ಟೇಬಲ್ಲು, ಒಂದು ಚೇರು, ಒಂದು ಇದು. ಸೊ ಅದಕ್ಕೆ ವಿದ್ಯೆಗೆ ಅತ್ಯಂತ ಮಹತ್ವ. ನನಗೆ ಭಾಳ ಹೆಮ್ಮೆ ಅನಿಸುತ್ತೆ ಈ ಕಾರ್ಯಕ್ರಮಕ್ಕೆ ಬಂದು. ಸ್ವಲ್ಪ ಬೇಗ ಹೋಗಲಿಕ್ಕೆ ನಿಮ್ಮ ಅಪ್ಪಣೆ ಕೊಡಿ ಅಂತ ಹೇಳಿ ಮಾತನಾಡೋಕ್ಕೆ ಅವಕಾಶ ಕೊಟ್ಟಂತ ನಿಮಗೆ ವಂದಿಸಿ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಟಿಪ್ಸ್ ಹೇಳಿ ಸರ್. ಇದು ಭಾಳ ಇಂಪಾರ್ಟೆಂಟು ನೋಡಿ. 100 ವರ್ಷ ಬದುಕಬೇಕಾದ್ರೆ ಮನುಷ್ಯ ಹೆಂಗಿರಬೇಕು ಅಂದರೆ, DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ದಯವಿಟ್ಟು ಎಲ್ಲ ಓದಿ. ಅದ್ರಾಗ ಒಂದು ಕಗ್ಗ ಹೇಳ್ತೀನಿ. DV ಗುಂಡಪ್ಪನವ್ರು ನಮ್ಮೂರ ಕಡೆಯವರು, ನಾನು ದೊಡ್ಡಬಳ್ಳಾಪುರದವನು, ಅವ್ರು ದೇವರಹಳ್ಳಿಯವರು. ಅವರಿಗೆ ನೋಬೆಲ್ ಅವಾರ್ಡ್ ಬರಬೇಕಾಯ್ತು ಅಂಥ ಮಂಕುತಿಮ್ಮನ. ಆ ಕಗ್ಗ ಒಳಗೊಂದು ಕಗ್ಗ ಇದೆ. ನಗುವಾತ್ಮ ಪರಿಮಳವ ಪಸರಿಸುವ ಕುಸುಮ, ನಗು ನಗುತ ಬಾಳ್, ನಗುವ ನಗಿಸುವ, ನಗಿಸಿ ನಗುತ್ತ ಬಾಳುವವರವನ್ನು ಬೇಡಿಕೊಳ್ಳೋ ಮಂಕುತಿಮ್ಮ. ಎಷ್ಟು ಚೆನ್ನಾಗಿದೆ ರೀ. ನಗ್ನಗ್ತಾ ಇರ್ರಿ. ನಾನು ಪೇಷಂಟ್ಗೂ ಅದು ಹೇಳ್ತೀನಿ, ಯಾಕಮ್ಮ ಇಷ್ಟು ಯೋಚನೆ ಮಾಡ್ತೀಯ, ಆಕಾಶ ಕಳಿಸಿ ಬೀಳಲ್ಲಮ್ಮ, ಬೈ ಚಾನ್ಸ್ ಬಿದ್ದೋದ್ರೆ ಸಿದ್ದರಾಮಣ್ಣನ ತಲೆ ಮೇಲೂ ಬೀಳ್ತದೆ ಕಣಮ್ಮ, ಹಂಗೆ ಬದುಕ್ರಿ ಅಂತ ಅಷ್ಟೇ. ಆನೆ ಕಷ್ಟ ಆನೆಗೆ, ಸೊಳ್ಳೆ ಕಷ್ಟ ಸೊಳ್ಳೆಗೆ, ನಿಮ್ಮ ಕಷ್ಟ ನಿಮಗೆ, ನನ್ನ ಕಷ್ಟ ನನಗೆ. ಕಷ್ಟದ ಮಧ್ಯೆ ಸುಖವಾಗಿ ಬದುಕೋದಿಲ್ಲ. CR ಚಂದ್ರಶೇಖರದ ಪುಸ್ತಕಗಳು ಓದಿ. CR ಚಂದ್ರಶೇಖರ್ ಅವರ ಎಷ್ಟೊಂದು
ಕಾರ್ಯಕ್ರಮಗಳು ಮಾಡ್ತಾರೆ. ಅವರ ಸರ್ ಅರಕೆರೆಯಲ್ಲಿ ಇದೆಯಲ್ಲ ಸರ್, ಸಮಾಧಾನ ಸೆಂಟ್ರ್ ಅಲ್ಲ ಅವು, ಇಂಥ ಸೆಂಟ್ರ್ಗಳು ಎಷ್ಟು ಮಾಡ್ತಾರೆ. ಅವ್ರು ಈ ಸಚ್ ಎ ವಂಡರ್ಫುಲ್ ಸೈಕ್ಯಾಟ್ರಿ ಡಾಕ್ಟ್ರು. ನಿಮ್ಗೇನಾದರೂ ಕಷ್ಟ ಇದ್ದರೆ ಈ ಭಾಳ ಸಾರಿ ಏನಾಗ್ಬಿಡುತ್ತೆ ಗೊತ್ತಾ, ಈ ಹ್ಯೂಮರ್ ಕ್ಲಬ್ ಇದೆ ಸರ್, ನೀವು ಬೆಂಗಳೂರಿನಾಗೆ ನಾನು ಇದು ನೋಡಿರೋದು, ಲಾಫ್ಟರ್ ಕ್ಲಬ್ ಆ್ಯಂಡ್ ಹ್ಯೂಮರ್ ಕ್ಲಬ್. ಭಾಳ ಜನ ಡಾಕ್ಟ್ರು ಹ್ಯೂಮರ್ ಕ್ಲಬ್ಗೆ ಹೋಗಲ್ಲ, ನಾನೊಬ್ಬನೇ ಯಾವುದು ಹ್ಯೂಮರ್ ಕ್ಲಬ್ಗೆ ಹೋಗ್ತಾ ಇದ್ದಿದ್ದು. ಅಲ್ಲಿ ಸರ್ದಾರ್ಜಿನ ಬಿಟ್ಟರೆ ನಮ್ಮೇಲೆ ಭಾಳ ಜೋಕ್ಸ್ ಹೇಳೋರು. ಯಾರೋ ಒಬ್ಬ ಕೇಳ್ದ, ಅಲ್ರಿ ಡಾಕ್ಟ್ರೇ ನೀವು ನಿಮ್ಯಾನ್ಸ್ನೊಳಗೆ ಅಂದರೆ ನ್ಯೂರೋ ಸೆಂಟ್ರ್ನೊಳಗೆ ಹುಚ್ಚಾಸ್ಪತ್ರೆ ಅಂತೀರಲ್ಲ, ಅಲ್ಲಿ ಹೋದರೆ ಡಾಕ್ಟ್ರ್ ಯಾರು ಪೇಷಂಟ್ ಯಾರು ಅಂತ ಹೆಂಗ್ರಿ ಕಂಡು ಹಿಡಿತೀರಿ ಅಂದ ಅವನು. ಎಲ್ಲ ಇವನ ಎಂಥ ಪ್ರಶ್ನೆ ಕೇಳ್ಬಿಟ್ನ. ಅಲ್ಲ ಕಣಪ್ಪ ಡಾಕ್ಟ್ರು ಕೋಟ್ ಹಾಕೋ, ಇಲ್ಲ ಡಾಕ್ಟ್ರೇ ಕೆಲವ್ರು ಕೋಟೆ ಹಾಕಿರಲ್ಲ. ಅವಾಗ ಇನ್ನೊಬ್ಬ ಎದ್ದು ನಿಂತ್ಕೊಂಡು ಬಂದ, ಸರ್ ನಾನು ಹೇಳಲ್ಲ ಉತ್ತರ ಅಂದ. ಹೇಳಪ್ಪ ಅಂದೆ. ಅವ್ನು ಹೆಂಗೆ ಹೇಳ್ದ ಗೊತ್ತಾ, ಅದೇ ಡಾಕ್ಟ್ರೇ 3 ವಾರ ಆದಮೇಲೆ ವಾಸಿ ಆಯಿತು ಅಂತ ಮನೆಗೆ ಹೋಯ್ತಾನಲ್ಲ ಅವ್ನ ಪೇಷಂಟು, ಅಲ್ಲೇ ಹುಚ್ಚಿರ್ತಾರೆ ಓಡಾಡ್ತಿರ್ತಾರಲ್ಲ ಅವರೇ ಡಾಕ್ಟ್ರು. ನೋಡ್ರಿ ನಮ್ಮ ಮೇಲೆ ಹೆಂಗೆ ಜೋಕ್ ಹೇಳ್ತಾರೆ. ಒಟ್ನಾಗ ಜೋಕಪ್ ಹಾಕೋ, ಒಟ್ನಾಗ ನಗ್ತಾ ಇರಿ, ಖುಷಿಯಾಗಿರಿ. ಸರ್ ಇದು ತಮಾಷೆ ಅಲ್ಲ, ಹರಿಕತೆ ಅಲ್ಲ. ದೇರ್ ಇಸ್ ಅನ್ ಹಾರ್ಮೋನ್ ಕಾಲ್ಡ್ ಎಂಡಾರ್ಫಿನ್. ನಮ್ಮ ಮನುಷ್ಯನ ದೇಹದಲ್ಲಿ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಇದ್ದಾವೆ, 4 ಹ್ಯಾಪಿ ಹಾರ್ಮೋನ್ಸ್ ಇದ್ದಾವೆ. ನೀವು ನಗ್ತಾ ಇದ್ರೆ ಹ್ಯಾಪಿ ಹಾರ್ಮೋನ್ಸ್ ಉತ್ಪತ್ತಿ ಆಗ್ತವೆ. ದೇವರು ಬುದ್ಧಿವಂತ, ನಿಮ್ಮನ್ನು ಕಾಪಾಡೋಕ್ಕೆ ಇನ್ನೊಂದು ಹಾರ್ಮೋನ್ ಕೊಟ್ಟಿದ್ದಾನೆ. ಅದೇನು ಗೊತ್ತಾ, ಸ್ಟ್ರೆಸ್ ಹಾರ್ಮೋನ್ ಅಂತೀವಿ. ನಿಮ್ಮ ಕಿಡ್ನಿ ಮೇಲೆ ಅಡ್ರಿನಲ್ ಗ್ಲ್ಯಾಂಡ್ ಇದೆ, ಇಷ್ಟಪ್ಪ 15 ಗ್ರಾಮು. ಇದರಲ್ಲಿ ಒಂದು ಹಾರ್ಮೋನ್ ಕೊಟ್ಟಿದ್ದಾನೆ ದೇವರು. ಅದನ್ನು ಯಾಕೆ ಕೊಟ್ಟ ಗೊತ್ತಾ, ನೀವು ಎಲ್ಲೋ ಕಾಂಪೌಂಡ್ ಹತ್ರ ನಿಂತ್ಕೊಂಡು ಪುಸ್ತಕ ಓದ್ತಿರ್ತೀರಿ, ಮೊಬೈಲ್ ಹಿಡ್ಕೊಂಡಿರ್ತೀರಿ, ಸಡನ್ನಾಗಿ ಹಾವು ಬಂದುಬಿಡುತ್ತೆ. ನೀವು ಜೀವನದಲ್ಲೇ ಎಗರಿರಲ್ಲ, 6 ಅಡಿ ಚಕ್ ಅಂತ ಎಗರು ಬಿಡ್ತೀರಿ. ಹೆಂಗೆ ಗೊತ್ತಾ, ಅಡ್ರಿನಲಿನ್ ಪಂಪ್ ಹೊಡಿತದೆ, ಎಗರು ಮಗನೇ ಅಂತ. ಹಾರ್ಮೋನ್ ಹೆಸರೇನೆ ಫೈಟ್ ಆರ್ ಫ್ಲೀಟ್, ಅಂದರೆ ಫೈಟ್ ಮಾಡು ಇಲ್ಲದ್ರೆ ಓಡೋಗು ಅಂತ. ಅವನು ಹಿಡ್ಕೋಬೇಕು, ಇಲ್ಲ ಅಂದರೆ ಓಡೋಬೇಕು. ಎರಡಕ್ಕೆ ನಿಮ್ಮ ಜೀವ ಕಾಪಾಡೋಕ್ಕೆ ದೇವರು ಕೊಟ್ಟಿದ್ದಾನೆ. ಆದರೆ ನಮ್ಮ ಜನಗಳು ಇದನ್ನು ಮೋಸ್ಟ್ ಮಿಸ್ಯೂಸ್ಡ್ ಗ್ಲ್ಯಾಂಡ್. ಯಾಕೆ ಗೊತ್ತಾ, ಆಟೋದನ ಜೊತೆ ಜಗಳ, ಹೆಂಡತಿ ಜೊತೆ ಜಗಳ, ಮಗನಿಗೆ ಬೈಯೋದು, ಅಷ್ಟು ಮಾರ್ಕ್ಸ್ ತೊಗೊಂಡಿಲ್ಲ, ಹಿಂಗೆ ಮಾಡಿ ನಿಮ್ಮ ಅಡ್ರಿನಲಿನ್ ಪಂಪ್ ಆಗಿ ನಿಮಗೆ BP ಬಂದು ಬೇಗ ಸತ್ತೋಗ್ಬಿಡ್ತೀರಿ. ಅದಕ್ಕೆ ಕೋಪ ಮಾಡ್ಕೋಬೇಡಿ, ಯಾರನ್ನೂ ಬೈಯೋಕ್ಕೆ ಹೋಗಬೇಡಿ, ಸುಮ್ಮನೆ ಇರಿ. ಮಹಾತ್ಮ ಗಾಂಧಿ ಹೇಳ್ದಂಗೆ ಈಕೆನೇ ಏನು ಕೊಡೋಕ್ಕೋಗಬೇಡಿ, ಈಕೆನೇ ಹೊಡ್ಕೊಂಡು ಸುಮ್ಮನೆ ಹೊರಟೋಗ್ಬಿಡಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ ಹಿತವಚನವನ್ನು ಹೇಳಿದ್ದಕ್ಕೆ. ಸೊ ಇನ್ನೇನು ಕಾರ್ಯಕ್ರಮವನ್ನು ಶುರು ಮಾಡೋಣ. ಮೊದಲಿಗೆ ಡಾಕ್ಟರ್ ಈಶ್ವರಪ್ಪ ಎಂ ಜನರಲ್ ಸರ್ಜನ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಡಾಕ್ಟರ್ ಈಶ್ವರಪ್ಪ ಎಂ ಜನರಲ್ ಸರ್ಜನ್, ವೈದ್ಯೋ ನಾರಾಯಣ ಹರಿ, ದಯವಿಟ್ಟು ಈ ಅವಾರ್ಡನ್ನು ಸ್ವೀಕರಿಸಬೇಕು ಸರ್. ದಯವಿಟ್ಟು ಜೋರಾದ ಚಪ್ಪಾಳೆ ಮೂಲಕ ಅವ್ರಿಗನ್ನ ಹೀಗೆ ಪ್ರೋತ್ಸಾಹ ಕೊಡಬೇಕು ಅಂತ ಕೇಳ್ಕೊಳ್ತೀವಿ. ಅವರ ಡಾಕ್ಟರ್ ಈಶ್ವರಪ್ಪ ಎಂ ಜನರಲ್ ಸರ್ಜನ್ ಕುಮಟಾ, ದಯವಿಟ್ಟು ಇವರನ್ನ ಜೋರಾದ ಚಪ್ಪಾಳೆ ಮೂಲಕ ಪ್ರೋತ್ಸಾಹನ ಕೊಡಬೇಕು. ಹೀಗೆ ನಿಮ್ಮ ಸೇವೆ ಇನ್ನಷ್ಟು ಮುಂದುವರಿಲಿ ಸರ್. ಬರಲಿ ಜೋರಾದ ಚಪ್ಪಾಳೆ. ಥ್ಯಾಂಕ್ ಯು. ಡಾಕ್ಟರ್ HS ನಟರಾಜ್ ಶೆಟ್ಟಿ, ಕನ್ಸಲ್ಟೆಂಟ್ ಇಂಟರ್ವಿಷನಲ್ ಕಾರ್ಡಿಯಾಲಜಿಸ್ಟ್, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಕರ್ನಾಟಕ ವೈದ್ಯ ರತ್ನ ಅವಾರ್ಡನ್ನು ತಗೋಬೇಕು. ಡಾಕ್ಟರ್ HS ನಟರಾಜ್ ಶೆಟ್ಟಿ, ಬ್ಯಾಂಗ್ಳೂರ್, ಅಸೋಸಿಯೇಟ್ ಪ್ರೊಫೆಸರ್, ರಿಸರ್ಚ್ ಹೆಡ್, HIV ಆ್ಯಂಡ್ ಹಾರ್ಟ್. ಡಾಕ್ಟರ್ HS ನಟರಾಜ್ ಶೆಟ್ಟಿರವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಹಾಗೆ ಡಾಕ್ಟರ್ ಆಂಜನಪ್ಪ TH
ಇವರಿಗೂ ಕೂಡ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ಹೇಳ್ಕೊಳ್ತೀವಿ. ದಯವಿಟ್ಟು ಜೋರಾದ ಚಪ್ಪಾಳೆ ಮೂಲಕ ಪ್ರೋತ್ಸಾಹ ಕೊಡಬೇಕು, ಯಾಕಂದರೆ ಅವರ ಕಾರ್ಯ ಹೀಗೆ ಮುಂದುವರಿತಿರಲಿ, ಅವರ ಸೇವೆ ಹೀಗೆ ಮುಂದುವರಿತಿರಲಿ, ಎಲ್ಲರೂ ಕೂಡ ಅವರು ಹೀಗೆ ನಗ್ನಗ್ಸ್ತಾ ಟ್ರೀಟ್ಮೆಂಟ್ ಕೊಡಲಿ ಅಂತ ಕೇಳ್ಕೊಳ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇವೆ ಸರ್. ಹೀಗೆ ನಿಮ್ಮ ಸೇವೆ ಮುಂದುವರಿತಾ ಇರಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಮುಂದಿನ ಕಾರ್ಯಕ್ರಮವನ್ನು ಶುರು ಮಾಡೋಣ. ನಾಡೋಜ ಡಾಕ್ಟರ್ BT ರುದ್ರೇಶ್, ಹೋಮಿಯೋಪತಿ ಫಿಸಿಷಿಯನ್, ಇವರಿಂದ ಕೂಡ ದಯವಿಟ್ಟು ಒಂದೆರಡು ಹಿತವಚನವನ್ನು ಕೇಳ್ಕೊಳ್ತೀನಿ ಸರ್. ದಯವಿಟ್ಟು 1-2 ಮಿನಿಟ್ಸ್. ಪೂಜ್ಯ ಸಿದ್ದರಾಜು ಸ್ವಾಮೀಜಿಯವರ ಪಾದಗಳಲ್ಲಿ ಪುಡಮುಟ್ಟು ನನ್ನ ಹಿರಿಯ ಮಿತ್ರರು ಹಾಗೂ ಗೌರವಾನ್ವಿತರಾದ ಡಾಕ್ಟರ್ CR ಚಂದ್ರಶೇಖರ್ ಅವರಿಗೆ ನಮಸ್ಕರಿಸಿ, ನಿರ್ಗಮಿತ ಮಿತ್ರರಾದ ಡಾಕ್ಟರ್ ಆಂಜನಪ್ಪನವರಿಗೂ ನಮಸ್ಕಾರವನ್ನು ಹೇಳ್ತಾ, ಅಫ್ಕೋರ್ಸ್ ಜಗದೀಶ್ ಮತ್ತು ಇತರರು ಮತ್ತು ಇವತ್ತೆಲ್ಲ ಯಾರ್ಯಾರು ಅವಾರ್ಡ್ ತೊಗೊಂಡಿದ್ದೀರಿ ಅವರೆಲ್ಲರನ್ನೂ ಅಭಿನಂದಿಸ್ತಾ ನಿಮ್ಮ ಮುಂದೆ ಒಂದು 4 ಮಾತುಗಳನ್ನು ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಈ ಜಗತ್ತಿನ ಮಹಾಮಾನವತಾವಾದಿ, ಅತ್ಯಂತ ದೊಡ್ಡ ಡಾಕ್ಟರ್, ನೋಬೆಲ್ ಲಾರಿಯೇಟ್, ಆಧುನಿಕ ವೈದ್ಯಕೀಯ ವಿಜ್ಞಾನದ ಪಿತಾಮಹ ಅಂತ ಕರೆಸ್ಕೊಂಡಿರುವಂತಹ ಸರ್ ವಿಲಿಯಂ ಆಸ್ಲರ್ ಹೇಳ್ತಾರೆ, ವೈದ್ಯ ವೃತ್ತಿ ಕಲೆಯೇ ಹೊರತು ಉದ್ಯಮ ಅಲ್ಲ ಅಂತ. ಔಷಧ ತೆಗೆದುಕೊಳ್ಳದಂತೆ ಜನಸಮುದಾಯಕ್ಕೆ ಹೇಳುವುದೇ ವೈದ್ಯನ ಆದ್ಯ ಕರ್ತವ್ಯವಾಗಬೇಕು. ಮತ್ತು ಊಟಕ್ಕೆ ಏನು ಮಾಡೋದು ಹಂಗಾರೆ? ಔಷಧಿ ತಗೋಬೇಡ ಪೇಷಂಟ್ಗೆ ಅಂದರೆ ಡಾಕ್ಟ್ರೆಲ್ಲ ಎಲ್ಲಿಗೆ ಹೋಗಬೇಕು? ವೈದ್ಯನಿಲ್ಲದೆ ರೋಗಿ ಇರಬಲ್ಲ, ರೋಗಿ ಇಲ್ಲದೆ ವೈದ್ಯ ಇರೋಕ್ಕಾಗಲ್ಲ ರೀ. ನಿಜ, ನಮ್ಮಲ್ಲಿ ವೈದ್ಯರಿಗೆ ವಿಪರೀತವಾದ ಸ್ಥಾನ ಕೊಟ್ಟಿದ್ದೀವಿ. ಹಾಗೆ ಇದ್ದರು ಅವಾಗ, ಅಬ್ಸಲ್ಯೂಟ್ಲಿ. ವೈದ್ಯ ಅಂದರೆ ನಮ್ಮ ಕಾಲದಲ್ಲಿ ನನಗೀಗ 71 ವರ್ಷ, ಹಳ್ಳಿಲಿ ಹುಟ್ಟು ಬೆಳೆದವನು, ಚಿಕ್ಕಮಗಳೂರು ಹತ್ರ ಬೆಳವಾಡಿ ಅಂತ. ನಮ್ಮ ಇಡೀ 16 ಹಳ್ಳಿಗೆ ಒಬ್ಬರೇ ಡಾಕ್ಟ್ರು, MBBS ಡಾಕ್ಟ್ರು ಒಬ್ಬರೇ. ನಮ್ಮೂರಿನ ನರ್ಸು ಮತ್ತು ನಮ್ಮೂರಿನ ಹೆಲ್ತ್ ಇನ್ಸ್ಪೆಕ್ಟ್ರು ಅವರೇ ಡಾಕ್ಟ್ರು, ದೊಡ್ಡ ಡಾಕ್ಟ್ರು. ಇಂಜೆಕ್ಷನ್ ಕೊಡೋಕ್ಕೆ ಬರ್ತಾ ಇದ್ದಿದ್ದು ಅವ್ರಿಗೊಬ್ಬರಿಗೇ, ಅವರೇ ಎಲ್ಲ ನೋಡ್ಕೊಳ್ಳೋರು. ಇಡೀ ನಮ್ಮೂರಿನಲ್ಲಿ 300 ಮನೆ ಗ್ರಾಮ, ಒಬ್ಬನೇ ಒಬ್ಬ ಅಂಗಡಿ ಇಟ್ಕೊಂಡಿರೋ ಶೆಟ್ಟಿ ಇನ್ಸುಲಿನ್ ಇಂಜೆಕ್ಷನ್ ತೊಗೊಳ್ಳೋರು. ನಾನು 8 ಜನ ಹುಡುಗರ ಜೊತೆ ಕದ್ದು ಕಿಟಕಿ ಹತ್ರ ನಿಂತ್ಕೊಂಡು ಕಾಯ್ಕೊಂಡು ಪರದೆ ಸರಿಸ್ಕೊಂಡು ಹೆಂಗೆ ತಗೊತಾನೆ ಇವನು ಇಂಜೆಕ್ಷನ್ನು ಅಂತ. ಯಾಕೆಂದರೆ ಇಡೀ 300 ಮನೆಗೆ ಗೊತ್ತಿಲ್ವಲ್ಲ. ಈಗ ನನಗೆ ಎಲ್ಲ ಕಿತ್ತಾಕಿ ಹಂಗೆ ಸ್ಪಾಟಲ್ಲಿ ಹೊಡೆಯೋಂಗಿಲ್ಲ, ಎಲ್ಲಿಂದ್ರಲ್ಲಿ ಕೂತ್ಕೊಂಡು ಹಿಂಗೆ ಚುಚ್ಕೊಳಂಗಿಲ್ಲ, ಆ ಕಡೆ ಚುಚ್ಕೋ ಇಲ್ಲಿ ಹಂಗೆಲ್ಲ. ಏರ್ಪೋರ್ಟ್ಗಳಲ್ಲಿ ನೋಡಿ, ಬಸ್ ಸ್ಟ್ಯಾಂಡ್ಗಳಲ್ಲಿ ನೋಡಿ, ಎಲ್ಲಿಂದ್ರಲ್ಲಿ ಕೂತ್ಕೊಂಡು ಹಂಗೆ ಎಳ್ಕೊಂಡು ಹಂಗೆ ಚುಚ್ಕೊತಾರೆ. ಹಾಗೆಲ್ಲ ಇರಲಿಲ್ಲ ಆವಾಗ. ನೀರು ಕಾಯಿಸ್ಕೋಬೇಕಾಗ್ತಾಯಿತ್ತು, ಅರ್ಧ ಗಂಟೆ ಇಡಬೇಕಾಗ್ತಾಯಿತ್ತು. ನಾವು ಇದನ್ನೆಲ್ಲ ಭಾಳ ಅತ್ಯಂತ ಕುತೂಹಲದಿಂದ, ನನಗೆ ಅವಾಗ ಒಂದು 7-8 ವರ್ಷದ್ದಾಗಿತ್ತು. ಅಂದರೆ ಇಡೀ 300 ಮನೆ ಗ್ರಾಮಕ್ಕೆ ಒಬ್ಬನಿಗೆ ಇನ್ಸುಲಿನ್ ತಗೊಳ್ಳೋ ಅಂಥದ್ದಿತ್ತು. ಇವಾಗ ಮೊನ್ನೆ ಕರ್ಕೊಂಬಂದಿದ್ದಾರೆ 1 ವರ್ಷದ ಮಗುನ, ಸೀದಾ ತಂದು ಅಲ್ಲಿ ಟೇಬಲ್ ಮೇಲೆ ಹಾಕಿದರು. ಏನು ರೀ ಹಿಂದೆ ಡಯಾಬಿಟೀಸ್ ಅಂತಾರೆ, ಇಂಜೆಕ್ಷನ್ ಶುರು ಮಾಡಿಬಿಟ್ಟಿದ್ದಾರೆ ಆಗಲೇ. ಅದು ಟೈಪ್ 1 ಅಂತಾರೆ, ಟೈಪ್ 2. ನೀವು ಏನೇ ಹೇಳಿ, ನನಗೆ ಬಹಳ
ಅತ್ಯಂತ ವೈಜ್ಞಾನಿಕ ಅಂತ ಹೇಳ್ಕೊಳ್ಳೋವಂಥ ಸಿಸ್ಟಮಲ್ಲೂ ಕೂಡ ನಮ್ಮೆಲ್ಲ ವೈದ್ಯಕೀಯದ ದೊಡ್ಡ ದೊಡ್ಡ ಪುಸ್ತಕಗಳು 100ಕ್ಕೆ 75% ಕಾಯಿಲೆಗಳಿಗೆ ಈಟಿಯಾಲಜಿ, ಇಡಿಯೋಪತಿ ಅಂತ ಬರೀತಾರೆ. ಕಾರಣ ಗೊತ್ತಿಲ್ಲ ಅಂತ. ವೈದ್ಯಶಾಸ್ತ್ರ ಪರಿಪೂರ್ಣ ಶಾಸ್ತ್ರ ಆಗೋಕ್ಕೆ ಚಾನ್ಸೇ ಇಲ್ಲ. ಯಾರಾದರೂ ನನಗೆ ಒಂದು ದೊಡ್ಡ ಪ್ರಾಬ್ಲಮ್ ಅಂದರೆ ಹೋಮಿಯೋಪತಿ ಆಗಿರೋದ್ರಿಂದ ನಿಮ್ಮದು ಸೈಂಟಿಫಿಕ್ ಏನ್ರಿ ಅಂತ ಕೇಳ್ತಾರೆ. ಮೆಡಿಕಲ್ ಸೈನ್ಸ್ ಕ್ಯಾನ್ ನೆವರ್ ಬಿಕಮ್ ಎ ಪಕ್ಕಾ ಸೈನ್ಸ್. 1+1 2, 1+1 2 ಆಗೋದು ಮ್ಯಾಥಮೆಟಿಕ್ಸಲ್ಲಿ ಮಾತ್ರ. ಮನುಷ್ಯ ಆದರೆ 3 ಆಗಿಬಿಡ್ತಾರೆ 1+1. ಇಲ್ಲ, ಹಂಗಾಗಲ್ಲ. ಮ್ಯಾಥಮೆಟಿಕ್ಸಲ್ಲಿ ಮಾತ್ರ 1+1 2. ಅದು ಯಾಕೆ ಹೇಳೋಕೆ ಹೋದೆ ಅಂದರೆ ಅಂಥ ಸಿಸ್ಟಮನ್ನು ಪ್ರಾಕ್ಟೀಸ್ ಮಾಡೋವಂಥವ್ರು. ಈಗ ಚೆನ್ನಾಗಿ ಹೇಳ್ತಾಯಿದ್ರು ನಮ್ಮ ಆಂಜನಪ್ಪರು. ನಾನು ಒಂದು ಅಲೋಪತಿ ಹಾಸ್ಪಿಟ್ಲಲ್ಲಿ, ಮುಂಬೈನ ಖ್ಯಾತ ಅಲೋಪತಿ ಆಸ್ಪತ್ರೆಯಲ್ಲಿ 2 ವರ್ಷ RMO ಕೆಲಸ ಮಾಡಿದೆ. ನಮ್ಮ ಆಸ್ಪತ್ರೆಗಳು ಅವಾಗೇನು ಚೆನ್ನಾಗಿರಲಿಲ್ಲ, ಇವಾಗೇನು ಚೆನ್ನಾಗಿದ್ದಾವೆ ಅಂತಲ್ಲ. 40 ವರ್ಷಕ್ಕೆ ಮುಂಚೆ 82 ಅಲ್ಲಿ ನಮಗೆ ಫಸ್ಟ್ ಹೇಳ್ಕೊಟ್ಟಿದ್ದು ಕ್ಲಿನಿಕಲ್ ಜಡ್ಜ್ಮೆಂಟ್ಸು. ಹೋಗ್ತಿದ್ದಂಗೆ ಪೇಷಂಟನ್ನು ಅಬ್ಸರ್ವ್ ಮಾಡೋವಂಥದ್ದು. FP ಆಂಟಿ ಅಂತ ಒಬ್ಬ ಗ್ಯಾಸ್ಟ್ರೋಎಂಟಾಲಜಿಸ್ಟು. ಅವ್ನು ಪೇಷಂಟ್ ಬಂದುಬಿಟ್ರೆ ತಲೆನೋವು. ಏನು, ಅವ್ನ ಮೋಷನ್ನು ಹಿಂದಿನ ದಿವಸದ್ದು ಇವತ್ತಿಂದು 2 ಬಾಕ್ಸಲ್ಲಿ ಹಾಕಿ ಅಲ್ಲಿಟ್ಟಿರಬೇಕು. ಅವ್ನು ರೂಮ್ಗೆ ಹೋದ್ರೆ ವಾಸನೆ ಅದು. ಇವತ್ತು ಯಾವುದಾದ್ರು ಡಾಕ್ಟ್ರು ನಾನು ಮಲ ತೊಗೊಂಡು ಅವ್ರ ಕ್ಲಿನಿಕ್ಕಿಗೆ ಬರೋರು ಯಾರೂ ನೋಡೇ ಇಲ್ಲ. ಅವನು ಸೂಟ್ ಹಾಕ್ಕೊಂಡೇ ಇರ್ತಾನೆ, ಡಾಕ್ಟ್ರು, ಈ ಪೇಷಂಟು ಸೂಟ್ ಹಾಕ್ಕೊಂಡೇ ಇರ್ತಾನೆ. ಅಷ್ಟೇ ಯಾಕೆ, ನಮ್ಮ ಒಬ್ಬರು ದೊಡ್ಡ ಖ್ಯಾತ ಸರ್ ಅವರ ಸೀನಿಯರ್ ಅವರು, ಈಗಿಲ್ಲ, ಸೈಕ್ಯಾಟ್ರಿಸ್ಟು, ಅವ್ರ ಮಗಳು ಒಂದು ಸರಿ ಪಿಂಪಲ್ಸ್ಗೆ ಅಂತ ಬಂದಿದ್ಲು, ಎದುರುಗಡೆ ಕೂತಿದ್ಲು. ನಾನು ನಿಮ್ಮ ಮೋಷನ್ಸ್ ಎಲ್ಲ ಸರಿ ಆಗತ್ತೆ. ಅದನ್ನೆಲ್ಲ ಯಾರ್ರೀ ನೋಡ್ಕೊಂಡು ಕೂತಿರ್ತಾರೆ ಡಾಕ್ಟ್ರೆ, ಏನು ಪ್ರಶ್ನೆ ಕೇಳ್ತೀರ್ರಿ ಅಂದರೆ, ಪಿಂಪಲ್ಸಿಗೆ ಬಂದವನಿಗೆ ಪಿಂಪಲ್ಸ್ ಮಾತ್ರ, ಅವಳಿಗೆ ಮೋಷನ್ಸ್ ಕಟ್ಕೊಂಡು ಏನಾಗಬೇಕು ಅನ್ನೋಷ್ಟರ ಮಟ್ಟಿಗೆ ನಾವು ಅತ್ಯಂತ ವಿಶೇಷಜ್ಞರು ಅಂಥೇಳಿ ಅಲ್ಲಿಗೆ ಬಂದು ಕೂತಿದ್ದೀವಿ. ಅದು ಚಾನ್ಸ್ ಇರಲಿಲ್ಲ. ನಾನು ನೋಡಿದ್ರೆ ನಮ್ಮ ಕಾಲದಲ್ಲಿ ಒಂದೇ ಘಟಕವನ್ನಾಗಿ ನೋಡ್ತಾಯಿದ್ರು, ವಿಚಾರಿಸ್ಕೊತಾ ಇದ್ದರು. ನಮ್ಮೂರಿಗೆ ಹೊಸದಾಗಿ ಫಸ್ಟ್ ಟೈಮ್ ನಾನು ನೋಡ್ದಂಗೆ ಡಾಕ್ಟ್ರು ಬಂದಾಗ ಆ ಊರಿಗೆ ಆ ಡಾಕ್ಟ್ರು ಫ್ರೆಂಡ್, ಫಿಲಾಸಫರ್, ಗೈಡ್ ಆಗಿರ್ತಾ ಇದ್ದ, ಸ್ನೇಹಿತ, ಹಿತೈಷಿ, ಮಾರ್ಗದರ್ಶಿ ಆಗ್ತಾಯಿದ್ದ. ಮೊನ್ನೆ ಅತ್ಯಂತ ಖ್ಯಾತ ಆಸ್ಪತ್ರೆ, ಹೆಸರು ಹೇಳೋಲ್ಲ, ಒಬ್ಬರು ಡಾಕ್ಟ್ರ್ ಹೆಂಡ್ತಿ, ಆ ಡಾಕ್ಟ್ರು ಸತ್ತೋಗ್ಬಿಟ್ರು, ಅವರು ಖ್ಯಾತರು. ಅವ್ರ ಹೆಂಡ್ತಿ ನನ್ನ ಹತ್ರನೇ ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡ್ತಾಯಿದ್ರು. ಆದರೂ ಒಂದು ಆಸೆ, ಆಂಜನಪ್ಪರು ಹೇಳ್ದಂಗೆ ನಮ್ಮದು ಮಾಯನ ಅರಮನೆಯನ್ನು ಹೋಲುವಂಥ ಆಸ್ಪತ್ರೆ ಅಲ್ಲ. ಅವಳು ಯಾರೋ ಒಬ್ಬಳು 5 ಸ್ಟಾರ್ ಹೋಟ್ಲಲ್ಲಿ ಆ್ಯಕ್ಟ್ರೆಸ್ಸು. ಹಾಯ್ ಡಾಕ್ ಅಂದು. ಹಾಯ್ ಅಂದೆ. ಭಾಳ ಜನ ನಿಮ್ಮ ಹೆಸರು ಹೇಳ್ತಾರೆ, ಐ ವುಡ್ ಲೈಕ್ ಟು ಕಮ್ ಆ್ಯಂಡ್ ಸಿ ಯುವರ್ ಹಾಸ್ಪಿಟಲ್. ಮೇಡಮ್ ದಯವಿಟ್ಟು ಬರಬೇಡಿ, ಯಾಕೆ ಅದು ಹಳೇ ಡಂಜನ್ ಗೌರ್ಮೆಂಟ್ ಆಸ್ಪತ್ರೆ ಥರ ಇದೆ, ಅಲ್ಲಿ ನೋಡೋಕ್ಕೇನೂ ಇಲ್ಲ, ನೀವು ನೋಡೋದಾದ್ರೆ ಇಲ್ಲೇ ನನ್ನ ತಲೆ ನೋಡಿಬಿಡಿ, ಅದೇ ನಾನು ಡಾಕ್ಟ್ರು, ನಾನು ಅರಳಿ ಮರದ ಕೆಳಗಡೆ ಕೂತ್ಕೊಂಡ್ರೂ ಇವತ್ತು ಜನ ಬರ್ತಾರೆ. ಆದರೆ ಇವತ್ತಿನ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ, ಬಹಳಷ್ಟು ಜನಕ್ಕೆ ಅದೊಂದು ಮಾರ್ಕೆಟಿಂಗ್ ಕೇಂದ್ರ ಆಗೋಗ್ಬಿಟ್ಟಿದೆ. ಹಂಗಾಗಬಾರ್ದು ಅನ್ನೋದು ಸರ್ ವಿಲಿಯಮ್ ಆಸ್ಲರ್ನ ನಾವೆಲ್ಲರೂ ಫಾಲೋ ಮಾಡಬೇಕು ಅನ್ನೋವಂಥದ್ದು ನನ್ನ ಕಳಕಳಿಯ ಮನವಿ ನನ್ನ ಸಹವೈದ್ಯರಲ್ಲಿ. ಆ ಡಾಕ್ಟ್ರ್ ಹೆಂಡ್ತಿ, ನಾನು ಬರೀ ಔಷಧಿನೇ ಕೊಡ್ತಾ ಇದ್ನಲ್ಲ, ಅಲ್ಲಿ ನಮ್ಮ ಹತ್ರ ಎಕ್ಸ್ರೇ ಇಲ್ಲ, ಅದಿಲ್ಲ, ಇದಿಲ್ಲ, ಏನೇನೂ ಇಲ್ಲ, ಬರೀ ಕೂತ್ಕೊಂಡು ಕೇಳೋದು, ಅದನ್ನು ಕೇಳಿ ಎಲ್ಲ ತಂದಿರ್ತಾರೆ ನಮ್ಮ ಹತ್ರ ಬರೋ ಅಷ್ಟೊತ್ತಿಗೆ, ಅದನ್ನು ಕೊಡೋದು. ಡಾಕ್ಟ್ರೇ ನೀವು ಒಂದು ಸರಿ ಹ್ಞೂ ಅಂದರೆ ಆ ದೊಡ್ಡ ಆಸ್ಪತ್ರೆಯಲ್ಲಿ ಆ ದೊಡ್ಡ ಡಾಕ್ಟ್ರನ್ನ ಒಂದು ಸರಿ ನೋಡ್ಕೊಂಬಂದುಬಿಡ್ತೀನಿ, ಎಲ್ಲ ಮಾಡಿಸ್ಕೊಂಬರ್ತೀನಿ. ಆಯಿತು, ಮಾಡಿಸ್ಕೊಂಡು ಹೋದ್ಲು. ಆಕೆಗೆ 3 ದಿವಸ ತೊಗೊಂಡಿದ್ದಾರೆ, ಎಲ್ಲ ಟೆಸ್ಟ್ಗಳಾಗೋಕ್ಕೆ 3 ದಿವಸ ತೊಗೊಂಡಿದ್ದಾರೆ. ಆಕೆ ಭಗವದ್ಗೀತೆ ಇಟ್ಕೊಂಡಂಗೆ ಇಷ್ಟತ್ರ ಇಟ್ಕೊಂಡು ಆ ಡಾಕ್ಟ್ರಿಗೆ ಒಂದು ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ಈಕೆ ಹೋಗಲ್ಲಿ ಕೂತ್ಕೊಂಡೇಳೆ. ರಿಸೆಪ್ಷನಿಸ್ಟು ಒಂದು ಟೈಮ್ ಕೊಟ್ಟಿದ್ದಾಳೆ, ಆ ಟೈಮ್ಗೆ ಹೋಗಿದ್ದಾರೆ. ಹಿ ಕೇಮ್, ಹಿ ಸಾ, ಈ ಕಾಂಕರ್ಡ್. ಬಂದರು ಡಾಕ್ಟ್ರು, ಕೂತ್ಕೊಂಡ್ರು. ಅವಳ ಮುಖ ನೋಡಲೇ ಇಲ್ವಂತೆ. ಅವಳು ಹೇಳೋದು, ಅವಳಿಗೆ ಹೇಳ್ತಾ ಇದ್ದಾಳೆ, ಅವಳು ಮುಖ ನೋಡೇ ಇಲ್ಲ ಅವ್ರದ್ದು. ಇದೆಲ್ಲ ಪಟ 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 ಎಲ್ಲ ತೆಗೆದು ನೋಡಿದ್ರು, ಪೆನ್ ತೊಗೊಂಡ್ರು, 5 ಔಷಧಿ ಬರೆದ್ರು, ಅಲ್ಲಿ ಇಟ್ಟರು, ಹೊರಟರು. 3 ನಿಮಿಷನೂ ಆಗಿಲ್ಲ, ಹೊರಟೋದ್ರು. ಆಕೆ, ಸರ್ ನಾನು ಏನು ಹೇಳಬೇಕು ಅಂತ ಇದ್ದೆ ಅಂದರೆ, ಅವಳು ಇನ್ನೂ ಹೇಳೇ ಇಲ್ಲ ಪೇಷಂಟು. ಅಷ್ಟೊತ್ತಿಗೆ ಅಣ್ಣವರು ಜಾಗ ಖಾಲಿ ಮಾಡಾಯಿತು, ರಿಸೆಪ್ಷನಿಸ್ಟು 5,000 ರೂಪಾಯಿ ಬಿಲ್ ಇಟ್ಟಾಯಿತು. ಇವಳು ಗೊಳೋ ಅಂತ ಹತ್ಕೊಂಡ್ಬಂದ್ಲು. ಪ್ರಶ್ನೆ ಇಷ್ಟೇ, ಇಂಡಿವಿಜುವಲೈ ಮೆಡಿಸನ್ನನ್ನು ಸಂಪೂರ್ಣವಾಗಿ ಉದ್ಯಮವನ್ನಾಗಿ ಪರಿವರ್ತಿಸಿ ಡಾಕ್ಟ್ರುಗಳಿಗಿರೋ ಮರ್ಯಾದೆನ ನಿಜವಾಗ್ಲೂ ಕಳೀತಾ ಇದ್ದಾರೆ. ನನಗೆ ಅದ್ರ ಬಗ್ಗೆ ಅತ್ಯಂತ ಹಾಗಂತ ವಿಶೇಷಜ್ಞರು ಇರಬಾರ್ದ,
ಒಳ್ಳೆಯ ಆಸ್ಪತ್ರೆ ಇರಬಾರ್ದಾ? ಅತ್ಯಂತ ಹಿಂದಿನ ಕಾಲದಲ್ಲಿ ಬೆರಗಾಗ್ತಾ ಇದ್ದಂಥದ್ದೆಲ್ಲ ಈಗ ಎಂತೆಂಥ ಆಸ್ಪತ್ರೆಗಳು, ಎಂತೆಂಥ ಎಲ್ಲ ಬೇಕು. ಆದರೆ ಈ ದೇಶದಲ್ಲಿ ಒಂದೊತ್ತಿನ ಊಟಕ್ಕೆ 1/3 ಪಾಪ್ಯುಲೇಷನ್ ಈಗಲೂ ಸಾಯ್ತಾರ್ರಿ. ಹಳ್ಳಿಗಳ ಕಡೆ ನೋಡ್ಕೊಂಬನ್ನಿ ಗೊತ್ತಾಗುತ್ತೆ. ತೀರಾ ನಮ್ಮ ಕಾಲದಲ್ಲಿ ಬರಗಾಲ ಬಂದಾಗ ಊಟಕ್ಕಿಲ್ಲದೆ ಸತ್ತೋಗೋರು, ಆದರೆ ಈಗ ಅಂಥ ಪರಿಸ್ಥಿತಿ ಇಲ್ಲ. ಆದರೂ ಈಗ ಯಾರಾದರೂ ಸಾಯ್ತಾ ಇದ್ದರೆ ಸಿಟಿಗಳಲ್ಲಿ, ಬೆಂಗಳೂರಲ್ಲಿ ನಾನು ದಿವಸ 100 ಜನ ನೋಡ್ತೀನಿ. ಕಳೆದ 45 ವರ್ಷದಿಂದ ಸುಮಾರು 45 ಲಕ್ಷ ಜನ ನೋಡಿದ್ದೀನಿ. ಈಗ ಯಾರಾದರೂ ಸತ್ತರೆ ಪ್ರೀತಿ ಇಲ್ಲದೆ ಸಾಯ್ತಾರೆ, ಕರುಣೆ ಇಲ್ಲದೆ ಸಾಯ್ತಾರೆ, ದ್ವೇಷದಿಂದ ಸಾಯ್ತಾರೆ. ಮತ್ತು ಕಾಯಿಲೆ ಯಾರಿಗೆ ಬರ್ತಾ ಇದೆ? ಆಧುನಿಕ ಮಾನವ ಅಂತ ನಾವು ಯಾರನ್ನ ಕರಿತೀವಿ ಅವನಿಗೆ ಕಾಯಿಲೆ ಬರ್ತಾ ಇದೆ. ಯಾರು ಅವನು? ಆಧುನಿಕ ಮಾನವ. ಸುಟ್ಟು ಊಟ ಹಾಕ್ಕೊಂಡು ಅವನು ಮಾಡಿಬಿಟ್ಟು ಅವನ ಅಲ್ಲ. ಆಧುನಿಕ ಮಾನವ ಅಂದರೆ ಸರ್ ಹೇಳ್ತಾರೆ, ಸರ್ರನ್ನು ಬಾರ್ಜ್ ಮಾಡ್ತಾ ಇದ್ದೀನಿ ಅಂತ ಅನ್ಕೋಬಾರ್ದು. ನೆಮ್ಮದಿ ಇಲ್ಲದವನು, ನಿಲ್ತಲ್ಲಿ ನಿಲ್ಲದವನು, ಕುಳಿತಲ್ಲಿ ಕುಳ್ಳಿರದವನು, ಎಲ್ಲವೂ ಇದ್ದಾಗಲೂ ಮತ್ತಿನ್ನೇನೋ ಆಗಬೇಕೆಂದು ಹಪಹಪಿಸುವನು. ಆಧುನಿಕ ಮಾನವ ಅಸುಖಿಯಾಗಿದ್ದಾನೆ, ತಲ್ಲಣಿಸುತ್ತಿದ್ದಾನೆ. ಆಂತರಿಕ ಚಡಪಡಿಕೆ ಅವನ ಎಲ್ಲ ಕಾಯಿಲೆಗಳ ಮೂಲ. ಅವ್ರಿಗೆ ಹೇಳೋದು ಸೆಂಟ್ರಲ್ ಗೌರ್ಮೆಂಟ್ ಸರಿಯಾಗಿ ಇಟ್ಕೊಳ್ರಯ್ಯ, ಸ್ಟೇಟ್ ಗೌರ್ಮೆಂಟ್ ಸರಿಯಾಗಿರ್ತವೆ ಅಂತ. ಈಗ ಯಾರು ಕೇಳೋದೇ ಅಲ್ವಲ್ಲ. ಎಡಗೈಗೆ ಒಬ್ಬ ಡಾಕ್ಟ್ರು, ಬಲಗೆ. ಹಾಗಾಗಿ ಮನುಷ್ಯನನ್ನು ನೋಡೋದು ಮರ್ತೋಗಿದೆ. ನಾವೆಲ್ಲರೂ ಬೇಸಿಕ್ಕಾಗಿ ಮನುಷ್ಯರ ಜೊತೆ ನಮ್ಮ ವ್ಯವಹಾರ ಪ್ರಾಣಿಗಳದಲ್ಲ. ಹಾಗೆ ಅವ್ರ ಬೇಕು ಬೇಡಗಳು, ಅವ್ರ ಅನಿಸಿಕೆಗಳು. ಅರ್ಧ ಕಾಯಿಲೆಗೆ ನಿಜ ಹೇಳ್ತೀನಿ ನಾನು, 50% ಆಫ್ ದಿ ಡಿಸೀಸಸ್ ಆಫ್ ದಿ ವಾಟ್ ಸೋ ಕಾಲ್ಡ್ ಮಾಡರ್ನ್ ಮನುಷ್ಯ ಅಂತ, ಆಧುನಿಕ ಮನುಷ್ಯ ಅಂತ ಹೆಂಗೆ ಕರೆಸ್ಕೊತಾನೆ, ಅವನಿಗೆ ಖಂಡಿತ 50% ಕಾಯಿಲೆಗೆ ಔಷಧಿ ಬೇಕಾಗಿಲ್ಲ. ಒಂದೇ ಮನೆಯಲ್ಲಿದ್ದಾರೆ, ಒಂದು ದೊಡ್ಡ ಬೋಯಿಂಗ್ ಕಂಪ್ನಿಲಿ ಕೆಲಸ, ಮಗ ಮಗಳು ಇವನು 3 ಜನ ಇದ್ದಾರೆ. 3 ರೂಮ್ ಇದೆ, ಅಡುಗೆ ಅವಳಿದ್ದಾಳೆ, ಕೆಲಸದವಳಿದ್ದಾಳೆ. ಯಾರ್ಯಾರು ಮನೇಲಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಫೋನಲ್ಲಿ ತಿಳ್ಕೊಬೇಕು, ಎಲ್ಲಿದೆಯಾ, ಊಟ ಮಾಡ್ತಾನೆ, ಅವ್ರವ್ರ ಪಾಡಿಗೆ ಅವ್ರವ್ರು ಬಂದರು. ನೋ ಬಡಿ ಕೇರ್ಸ್ ಫಾರ್ ನೋ ಬಡಿ. ನಿನ್ನೆ ಒಬ್ಬಳು ಬಂದೇಳೆ, 2 ವರ್ಷದಲ್ಲಿ 3 ಮದುವೆ ಮಾಡ್ಕೊಂಡಿದ್ದಾಳೆ. ಮೊನ್ನೆ ಒಬ್ಬ ಅವನ್ಯಾರೋ ನನಗೆ ಗೊತ್ತಿರೋನು ನಾದಿನಿ ಜೊತೆ ಭಾವನ ಪರಾರಿ, ಅವನ್ಯಾರೋ ಇನ್ನೊಬ್ಬ ಪ್ರಿಯಕರನ ಜೊತೆ ಸೇರಿ ಗಂಡನ ಕೊಲೆ, ಮೊದಲನೇ ಹೆಂಡತಿಯ 2ನೇ ಮಗನ ಜೊತೆ ಸೇರಿ 3ನೇ ಕೊಲೆ. ಇಷ್ಟೊಂದು ಆಂತರಿಕ ಚಡಪಡಿಕೆ, ದ್ವೇಷ. ಮತ್ತು ಈಗಿನ ಟ್ರೆಂಡ್ ಏನಾಗಿದೆ? ವಿನಾಕಾರಣ ನಿಮ್ಮನ್ನು ದ್ವೇಷಿಸುವವರ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ. ಈ ಮೂಲಮನೆ ರಂಗಪ್ಪಣ್ಣ ಜಾಸ್ತಿ ಮರಿತಾ ಇದ್ದಾನೆ, ಬಿಳಿ ಶರ್ಟ್ ಹಾಕ್ಕೊಂಡು ಹೋಗ್ತಾ ಇದ್ದಾನೆ. ನಾನೇನು ಮಾಡ್ತೀನಿ, ಜಲ್ದಿ ಪೆನ್ ತೊಗೊಂಡು ಹಿಂದ್ಗಡೆಯಿಂದ ಹಾಕ್ಬಿಟ್ಟು ಸುಮ್ಮನೆ ಕೂತ್ಕೊಂಡ್ಬಿಡ್ತೀನಿ. ಖುಷಿ ನನಗೆ. ಅವ್ನು ಬಿಳಿ ಶರ್ಟ್ ಅಂತೂ ಹಾಕ್ಕೊಳಕ್ಕೆ ಬಿಡಲಿಲ್ವ ನಾನು. ಯಾರಿಗೂ ಯಾರನ್ನು ಕಂಡ್ರೂ ಸಹಿಸ್ಕೊಳ್ತಾ ಇಲ್ಲ. ಈ ಎಲ್ಲ ಚಡಬಡಿಕೆ ಅರ್ಧ ಕಾಯಿಲೆಗಳ ಮೂಲ. ಅದರಿಂದ ನಾನು ನನ್ನ ವೈದ್ಯ ಮಿತ್ರರಲ್ಲಿ, ನಾವು ನಮ್ಮ ಪಾಠ ಮಾಡ್ಬೇಕಾದ್ರೆ ಹೇಳ್ತೀವಿ, ಯಾರೂ ಕೇಳಲ್ಲ. ಇವಾಗ ನಾನು ಒಂದು 10 ವರ್ಷ ಮೆಡಿಸನ್ ಗೌರ್ಮೆಂಟ್ ಕಾಲೇಜಲ್ಲಿ ಪಾಠ ಮಾಡಿದೆ. ನಮ್ಮ ಒಬ್ಬ ಡಾಕ್ಟ್ರ್ ಹೆಂಗಿರಬೇಕು ಅಂತ, ಸುಮ್ಮನೆ ರೀ ಏನು ಕತೆ ಹೇಳ್ತೀರಾ ಅಂತ ನಮ್ಮ ಹುಡುಗರು ಮುಸಿ ನಗ್ತವೆ. ಹೇಳಿದ ಮೇಲೆ ಹಂಗಿರೋಕ್ಕಾಗತ್ತಾ ಸರ್? ಮತ್ತು ಡಾಕ್ಟ್ರು ಅಂತ ಹೆಂಗಿರಬೇಕು? ಬಲ, ಐಶ್ವರ್ಯ, ವೀರ್ಯ, ಶಕ್ತಿ, ತೇಜಸ್, ಸೌಶೀಲ್ಯ, ಕಾರುಣ್ಯ, ವಾತ್ಸಲ್ಯ, ಸೌಹಾರ್ದ, ಸೌಶೀಲ, ಸಾಮ್ಯ, ಮಾಧುರ್ಯ, ಗಾಂಭೀರ್ಯ, ಔದಾರ್ಯ, ಚಾತುರ್ಯ, ಸ್ಥೈರ್ಯ, ಧೈರ್ಯ, ಶೌರ್ಯ, ಪರಾಕ್ರಮ, ಸತ್ಯಕಾಮ, ಸತ್ಯ ಸಂಕಲ್ಪ, ಕೃತಿತ್ವ, ಕೃತಜ್ಞ, ಪ್ರಬುದ್ಧ, ತದೇಕಾನುಭವ, ಕೊನೆಯಲ್ಲಿ ಆಪತ್ ಸಖ. ಇಷ್ಟಿರ್ಬೇಕಂತೆ ಗುಣ ಡಾಕ್ಟ್ರ್ ಹತ್ರ. ಆಯುರ್ವೇದದಲ್ಲಿ ಡಾಕ್ಟ್ರ್ ಹೇಳ್ತಾರೆ, ತ್ರಿಕರಣ ಶುದ್ಧಿ ಪೂರ್ವಕವಾಗಿ ಔಷಧ ಪ್ರಯೋಗ ಮಾಡಬೇಕು ಅಂತ. ಬ್ರಾಹ್ಮಿ ಮುಹೂರ್ತದಲ್ಲಿ ಅಣ್ಣವ್ರು ಹಾಕಿ ಮಲ್ಕೊಳ್ಳೋದೇ 1:30 ಆಗುತ್ತೆ. ಇನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದಿವನೇನು ತ್ರಿಕರಣ ಶುದ್ಧಿ ಮಾಡೋದು? ಯಾವಾಗ ಕೊಡೋದು ಔಷಧಿಯ? ಮೇಷ್ಟ್ರು ನಿಂತ್ಕೊಂಡು ಮಾಡಿದರೆ ಹುಡುಗರು ಓಡಾಡ್ಕೊಂಡು ಮಾಡಿದರು ಅಂತ ಗಾದೆ. ವೇರ್ ಆರ್ ದ ರೋಲ್ ಮಾಡೆಲ್ಸ್ ಇನ್ ಸೊಸೈಟಿ ಟುಡೇ? ನಮಗೆ ಯಾರಿಗಾದ್ರು ಫಾಲೋ ಮಾಡಬೇಕು ಅಂದರೆ ಯಾರಾದರೂ ಒಂದು ಫ್ಯಾಂಟಾಸ್ಟಿಕ್ ಪರ್ಸನಾಲಿಟಿ. ಹೌದು, ಹೇಳಿದ ಕೂಡಲೇ ಮೋದಿ ಹೆಸರು ಹೇಳ್ತಾರೆ. ಹೆಂಡ್ತಿ ಬಿಟ್ಟವ್ರು ದೊಡ್ಡವರಾಗ್ತಾರೆ ಅಂತ ಇವನ್ಯಾರೋ ನೆನ್ನೆ ಹೇಳ್ತಾ ಇದ್ದ ನನಗೆ. ನೋಡಿ ಗೌತಮ್ ಬುದ್ಧ ಹೆಂಗಾದ, ಐನ್ಸ್ಟೀನ್ ಹೆಂಗಾದ ನೋಡಿ. ವಿಶ್ವೇಶ್ವರಯ್ಯನವರು ಅವರೇ ಹೆಂಡ್ತಿ ಕರ್ಕೊಂಡೋಗಿ ಅವ್ರ PA ಹತ್ರ ಬಿಟ್ಟು ಬಂದ್ರಂತೆ, ಅವನಿಗೇನೋ ಲವ್ ಆಯಿತು ಅಂತ. ಓಯ್ಯೋಯಪ್ಪ, ಅದಕ್ಕೆ ಅವರು ವಿಶ್ವೇಶ್ವರಯ್ಯ ಆದರು. ಎಲ್ಲರೂ ಹೆಂಡ್ತಿ ಬಿಡಿ ಅಂತ ಹೇಳ್ತಿಲ್ಲ ಅಂದರೆ ಎಷ್ಟು ಇಂಟ್ರಿಕಿಸೀಸ್ ಅಂತೀವಲ್ಲ,
ಎಷ್ಟರ ಮಟ್ಟಿಗಿದೆ ಮನುಷ್ಯನ ಬದುಕನ್ನು ಯಾಕೆ ಇಷ್ಟೊಂದು ಅಸಹನೀಯ ಮಾಡ್ಕೊಳ್ತಾ ಇದ್ದೀವಿ, ಕಾಯಿಲೆಗಳನ್ನು ತಂದ್ಕೋಬಾರ್ದು ಅಂಥೇಳಿ ಐ ಥಿಂಕ್ ಇವತ್ತು ನನ್ನ ದಿವಸ ಅಲ್ಲ, ಆದರೆ ಹೇಳಲೇಬೇಕಲ್ಲ ಅಂತ ಹೇಳಿದೆ. ಇಂಗ್ಲೆಂಡಿನ ಒಂದು ಪತ್ರಿಕೆ ಈ ಪ್ರಪಂಚದ ಅತ್ಯಂತ ಸಂತೋಷಿ ವ್ಯಕ್ತಿ ಯಾರು ಅಂಥೇಳಿ ಒಂದು ಪ್ರಶ್ನೆ ಕೇಳ್ತು. ಓದುಗರು ಸಾವಿರಾರು ಉತ್ತರಗಳನ್ನು ಬರೆದರು. ಜಡ್ಜ್ಗಳು ಕೊನೆಗೆ ಸೆಲೆಕ್ಟ್ ಮಾಡಿದರು ಈ 4 ಜನ ಈ ಪ್ರಪಂಚದ ಸಂತೋಷಿ ವ್ಯಕ್ತಿಗಳು ಅಂತ. ಯಾರವರು? ಮೊದಲನೇದು ಒಬ್ಬ ಕಲಾವಿದ ಪೇಂಟಿಂಗ್ ಎಲ್ಲ ಮಾಡಿ ಮುಗಿಸಿ ಎಲ್ಲ ಆದಮೇಲೆ ದೂರದಲ್ಲಿ ಇಟ್ಬಿಟ್ಟು ಒಂದು ವಿಷಲ್ ಹಾಕಿ ಹುಯ್ ಅಂತಾನಂತೆ, ಅವನು ಈಸ್ ದಿ ಫಸ್ಟ್ ಪರ್ಸನ್. ಸೆಕೆಂಡ್ ಪರ್ಸನ್ ಯಾರು? ಬಹುಶಃ ನಮ್ಮಲ್ಲಿ ಕೂತಿರೋ ಎಲ್ಲ ತಾಯಂದರು ಹೇಳ್ತಾರೆ, ತನ್ನ ಮಗುವಿಗೆ ಸ್ನಾನ ಮಾಡಿಸುತ್ತಿರುವ ತಾಯಿ. ಅವಳಿಗೆ ಅದೇನು ಆನಂದ ಆಗುತ್ತೋ, ನೀವದು ಕೂತ್ಕೊಂಡೋದು ನೋಡಬೇಕು, IAS ಆಗೇ ಬಿಟ್ಟ ಮಗ, IPS ಆಗೇ ಬಿಟ್ಟ, ಉಜ್ಜಿ ತೀಡಿ ನೀವಿ ಎಷ್ಟು ಮಾಡ್ತಾಳೆ. ಮೂರನೇದು, ಒಂದು ಮಗು ಸಮುದ್ರ ದಂಡೆಯಲ್ಲಿ ಮರಳಲ್ಲಿ ಮನೆ ಕಟ್ಟಿ ಅದು ನಿಂತ್ಕೊಂಡ್ಮೇಲೆ ದೂರದಲ್ಲಿ ನಿಂತ್ಕೊಂಡು ಚಪ್ಪಾಳೆ ಹಾಕುತ್ತಂತೆ ಆ ಮಗು. ಇಷ್ಟೆಲ್ಲ ಯಾಕೆ ಹೇಳಿದೆ ಅಂತೀರಾ? 4ನೇದು ನಮಗೂ ಡಾಕ್ಟ್ರಿಗೂ ಸೇರಿದ್ದು. ಒಬ್ಬ ವೈದ್ಯ ನಿಖರ ವಿವೇಚನೆ, ಆಳವಾದ ಚಿಂತನೆ, ತನ್ನೆಲ್ಲ ಬುದ್ಧಿಮತ್ತೆಯನ್ನು ಉಪಯೋಗಿಸಿ ಸಾವಿನ ದವಡೆಯಿಂದ ರೋಗಿಯೊಬ್ಬನನ್ನು ಪಾರು ಮಾಡಿದ ವೈದ್ಯ ಅವನು. ಈ 4 ಜನ ಈ ಪ್ರಪಂಚದ ಸಂತೋಷಿ ವ್ಯಕ್ತಿಗಳು. ದುಡ್ಡಿಗೆಲ್ಲ ನಾವು ಚಂದ್ರಶೇಖರ್ ಕೆಲಸ ಮಾಡ್ತಾ ಇರೋದು. ನಾನು ಸುಮ್ಮನೆ ಇವತ್ತು ಸೂಟ್ ಹಾಕ್ಕೊಂಬಂದೆ ಏನೋ ದೊಡ್ಡ ಫಂಕ್ಷನ್ ಅಂತ, ಇಲ್ದೇ ನಾನು ಅವ್ರಂಗೆ ಒಂದು ಪ್ಯಾಂಟ್ ಶರ್ಟಾಗಿ ಬರೋನು. ನಾವೆಲ್ಲ ಅತ್ಯಂತ ಸಿಂಪಲ್. ಅವ್ರು ಹೇಳ್ದಂಗೆ ನಮ್ಮ ಕ್ಲಿನಿಕ್ ನೋಡಿಬಿಟ್ರೆ ಸಮಾಧಾನ ನೋಡಿದ್ದೀನಿ. ಅಲ್ಲೇನೋ ದೊಡ್ಡ ದೊಡ್ಡ ಪರಿಕರಗಳು, ಉದ್ದುದ್ದದ ನಿಲುವಂಗಿಗಳು, ಮಾರುದ್ದದ ಡಿಗ್ರಿಗಳು, ಕೂದಲು ಅಲ್ಲಾಡ್ಸ್ಕೊಂಡು ಓಡಾಡೋವಂಥ ಸ್ಪೆಷಲಿಸ್ಟ್ ಅಮ್ಮಂದಿರು, ಆ ಥರ ಯಾರೂ ಇಲ್ಲ ಅಲ್ಲಿ. ಎಲ್ಲ ಕೆಲಸ ಮಾಡೋಕ್ಕೆ ಬಂದಿರೋರು. ಹಂಗಾಗೋತ್ತಿಗೆ ಚಂದ್ರಶೇಖರ್ ಉಳ್ಕೊಂಡಿದ್ದಾರೆ, ನಾವು ಉಳ್ಕೊಂಡಿದ್ದೀವಿ. 45 ವರ್ಷದಲ್ಲಿ 6 ಜನ ಚೀಫ್ ಮಿನಿಸ್ಟರ್ ನೋಡಿದ್ದೀನಿ, 7 ಜನ ಗವರ್ನರ್ ನೋಡಿದ್ದೀನಿ. ನಾನು ಹೇಳ್ದಂಗೆ ವೈದ್ಯ ಆ ನೆಲದ ಮತ್ತು ಯಾವುದೇ ಔಷಧೀಯ ಪದ್ಧತಿ ಆ ನೆಲದ ಅಗತ್ಯ ಮತ್ತು ಅನಿವಾರ್ಯಗಳನ್ನು ಪೂರೈಸಬೇಕು. ಆವಾಗ ಮಾತ್ರ ಉದ್ಯೋಗಪಡ್ತೀರಿ. ನಾನು ಕಂಡಿಡಿದು ಬಿಟ್ಟಿದ್ದೀನಿ, 2 ಲಕ್ಷಕ್ಕೆ ಒಂದು ಮಾತ್ರೆ ನುಂಗ್ಬಿಟ್ರೆ ಜೀವನದುದ್ದಕ್ಕೂ ನೀವು ಚಿರಂಜೀವಿ ಆಗಿಬಿಡ್ತೀಯಾ ಅಂತ ಹೇಳೋಕ್ಕಾಗಲ್ಲ. ಒಟ್ಟಿಗೆ ಇಟ್ಟಿಲ್ದವನಿಗೆ ಅವನಿಗೆ 1 ಲಕ್ಷ ಕೊಡ್ರಿ, ಎಲ್ಲಿಂದ ರೀ ತರ್ತಾರೆ? ಆ 3,000 ಜನ ಮಕ್ಕಳಾಗದೇ ಇರೋರಿಗೆ ಮಕ್ಕಳಾಗಂಗೆ ಮಾಡಿದ್ದು ನಂದು ವರ್ಲ್ಡ್ ರೆಕಾರ್ಡು. ಎಂಥವ್ರು ಬರ್ತಾರೆ ಎಲ್ಲ ಮನೆ ಮಠ ಮಾರಿ 5% ಹಂಗೆ ಬಡ್ಡಿ ಹಂಗೆ ಮಾರಿ ಬರ್ತಾರಲ್ರಿ. ನಂದೇನು ಚಾರ್ಜು, ಮಿನಿಮಮ್ ಚಾರ್ಜ್ ವಾಸ್, ಒಬ್ಬಳು ಎಂಥದ್ದು ದೂರದರ್ಶನ್ ಅನೌನ್ಸರು ಫಸ್ಟ್ ಕೇಸ್ ನಂದು 100 ರೂಪಾಯಿ ಒಂದೇ ಸರಿ. 7 ವರ್ಷದಿಂದ ಆದಲು. ಮ್ಯಾಕ್ಸಿಮಮ್ ಎಷ್ಟು ಖರ್ಚು ಮಾಡಿದ್ದಾರೆ? 2,000 ರೂಪಾಯಿ, ಮ್ಯಾಕ್ಸಿಮಮ್ 3,000 ರೂಪಾಯಿ. ಅದಿವತ್ತು ಬಸ್ಸಿಗೆ ಟಿಪ್ಸ್ ಕೊಡೋರಿದ್ದಾರೆ ಕಾರಲ್ಲಿ ಬಂದು. ಇದು ನಿಮ್ಗೆ ಯಾಕೆ ಹೇಳಿದೆ ಅಂದರೆ, ವೈದ್ಯರಿಗೆ ನನ್ನೊಂದು ಸಣ್ಣ ಮನವಿ ಏನು ಅಂದರೆ, ನಮ್ಮನ್ನು ನೋಡೋರು ಯಾರೂ ಇಲ್ಲ. ನೀರೊಳಗಿರೋ ಮೀನು ಯಾವಾಗ ನೀರು ಕುಡಿಯುತ್ತೆ ಅಂತ ಯಾರಿಗೂ ಗೊತ್ತಾಗಲ್ಲ. ನಾನು ಕಳ್ತನ ಮಾಡಿದ್ದು ಯಾರಿಗೂ ಗೊತ್ತಾಗಲ್ಲ, ನಾನು ಮೋಸ ಮಾಡಿದ್ದು ಯಾರಿಗೂ ಗೊತ್ತಾಗಲ್ಲ. ನಮ್ಮ ಸಾಕ್ಷಿ ಪ್ರಜ್ಞೆಯನ್ನು, ವೈಯಕ್ತಿಕ ಸಾಕ್ಷಿ ಪ್ರಜ್ಞೆಯನ್ನು ಸಾಮಾಜಿಕ ಸಾಕ್ಷಿ ಪ್ರಜ್ಞೆಯ ಜೊತೆ ಸಮೀಕರಿಸಿ ಯಾರು ನೋಡಲಿ ಬಿಡಲಿ ನಮ್ಮ ಕೆಲಸ ನಾವು ಮಾಡೋಣ. ನೀವೆಲ್ಲ ಅಂಥವ್ರು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಿಮಗಿವತ್ತು ಇಲ್ಲಿ ಕರೆದು ಒಂದು ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ನೀವೆಲ್ಲರೂ ಅದಕ್ಕೆ ತಕ್ಕಂತೆ ಬದುಕಿ, ಭಾಷಣ ಮಾಡೋಕ್ಕೆ ಬಂದಿಲ್ಲ, ಖಂಡಿತ ಬದುಕಿ ತೋರಿಸಿದ್ದೀವಿ. ಅದಕ್ಕೋಸ್ಕರ ಇಷ್ಟು ಹೇಳೋಷ್ಟು ಹಮು ಬಿಮ್ಮು ಎರಡೂ ಬಂದಿದೆ. ಓನ್ಲಿ ಬಿಕಾಸ್ ಬಾಳಿ ತೋರಿಸಿದ್ದೀವಿ. 45 ವರ್ಷ ಆಡ್ಕೊಂಡಿದ್ದಾರೆ ಹೋಮಿಯೋಪತಿ ಡಾಕ್ಟ್ರು ಅಂತ. ಹೆಣ್ಣು ಕೊಡ್ತಾ ಇರಲಿಲ್ಲ ನಮ್ಮ ಕಾಲದಲ್ಲಿ. 40 ವರ್ಷದ ಕೆಳಗಡೆ, 40 ವರ್ಷ ಆಯಿತು ಮದುವೆಗೆ, ಆ ಕಾಲದಲ್ಲಿ ಹೆಣ್ಣು ಕೊಡ್ತಾ ಇರಲಿಲ್ಲ. ಹೋಮಿಯೋಪತಿ ಡಾಕ್ಟ್ರು ಅಂತ ಹೀಗಳಿತಾ ಇದ್ದರು. ಯಾರು ಹೀಗಳಿತಾ ಇದ್ರು ಈಗ 2 ತಿಂಗಳು ನನ್ನ ಹತ್ರ ಅಪಾಯಿಂಟ್ಮೆಂಟ್ ತೊಗೊಂಡು ಕಾದಿದ್ದು ತೋರಿಸ್ಕೊಂಡು ಹೋಗ್ತಾರೆ. ಈಗ ಅಂದರೆ ಒಂದಲ್ಲ ಒಂದು ದಿವಸ ನಿಮ್ಮ ದಿವಸ ಆಗೇ ಆಗುತ್ತೆ. ಇವತ್ತು ಕಷ್ಟ ಇರ್ಬೋದು. ಈ ಮೊನ್ನೆ 3 ಜನ ಹುಡುಗಿರು MBBS ಸೀಟಿಗೆ ಸಿಕ್ಕಿ ಇನ್ನೇನು ಹೋಗ್ತಾಯಿದ್ರು, ಬಿಡಿಸ್ಬಿಟ್ಟೆ. ಅಮ್ಮ ಬೇಡ, ನನ್ನ ಮಗಳೇನು ಹೇಳ್ತಾಳೆ, ಏನು ಡಾಕ್ಟ್ರ್ ಮಾಡೋದು, 30 ವರ್ಷ ಅವ್ರು ಬಂದು ಅಪ್ಪ ಅಂತ ದುಡ್ಡು ಕೇಳ್ಬೇಕು ನಿನ್ನ ಅಂತ. ಯಾಕೆ 25-26 ವರ್ಷ ಆಗುತ್ತೆ MBBS ಮಾಡೋ ಹೊತ್ತಿಗೆ, ಇನ್ನು 3 ವರ್ಷ MD ಮಾಡೋ ಹೊತ್ತಿಗೆ 30 ವರ್ಷ ಆಯಿತು, ಮದುವೆನೂ ಇಲ್ಲ. 30 ವರ್ಷ ಆದಮೇಲೆ ಮದುವೆ ಮಾಡ್ಕೊಂಡ್ರೆ ಊಟ ಮಕ್ಕಳೆಲ್ಲ ಎಬಗ್ರನಂತ ಹುಡ್ತವೆ. ADHD, ಆಟಿಸಮ್ಮು, ಅದು ಇದು ಎಲ್ಲವ. 30 ವರ್ಷ ಆಗೋ ತನಕ ಇವಳು ನನಗೆ ಕೂರಿಸಿರೋದ. ಈ 30 ವರ್ಷ ಆದಮೇಲೆ ಹುಡುಗಿ ಮದುವೆ ಮಾಡೋಕ್ಕೋರು ಅವನ 38 40 ಸಿಗ್ತಾನೆ. ಅವನೇನೋ ಸೆಕೆಂಡ್ ಹ್ಯಾಂಡೋ ಥರ್ಡ್ ಹ್ಯಾಂಡೋ, ಅವನಿಗೆ ಇವಳು ಹಿಂಗೆ ಕಟ್ಟಬೇಕು. ಫಸ್ಟ್ಗೆ ಎಲ್ಲಿ ಪ್ರಾಕ್ಟೀಸ್ ಆಗುತ್ತೆ MBB? ನೀನು ಯಾವ ಡಿಗ್ರಿ ಮಾಡಯ್ಯ, ಫಸ್ಟ್ 10 ವರ್ಷ ಹೆಣಗಲೇಬೇಕಾ?
ಊಟ ತಿಂಡಿಗೆ ಹೆಣಗಬೇಕಾ? ಎಲ್ಲ ಡಾಕ್ಟ್ರು ಅಂತಾರೆ, ನಾವು ಯಾರನ್ನೂ ಕೇಳೋಂಗಿಲ್ಲ. ಊಟಕ್ಕೆ ತಿಂಡಿ ಇಲ್ಲ, ಕಾರಿಗೆ ದುಡ್ಡಿಲ್ಲ, ಪೆಟ್ರೋಲ್ ಹಾಕ್ಸೋಕ್ಕೆ ದುಡ್ಡಿಲ್ಲ. ಫಸ್ಟ್ 10 years ಆಫ್ ಎ ಡಾಕ್ಟರ್ ಭಾಳ ಕಷ್ಟಪಟ್ಟಿರ್ತಾರೆ ರೀ, ಭಾಳ ಕಷ್ಟಪಡ್ತಾರೆ. ಅದೆಲ್ಲ ಇಲ್ಲಿರೋರಿಗೆ ಗೊತ್ತಿದೆ. ಅದರಿಂದ ಅಷ್ಟು ವರ್ಷ ಕಷ್ಟಪಟ್ಟಿದ್ದಾಯಿತು. ಇನ್ನು ಮುಂದಾದರೂ ನಾವು ಜನಪರ ನಿಲುವುಗಳನ್ನು, ಜೀವಪರ ನಿಲುವುಗಳನ್ನು ತಗೊಂಡು ಜನವಿರೋಧಿ, ಜೀವ ವಿರೋಧಿ ಕೆಲಸಗಳನ್ನು ಮಾಡಲ್ಲ ಅಂತ ಹೇಳಿ, ನಾನೇನಾದರೂ ಜಾಸ್ತಿ ಮಾತಾಡಿದರೆ ದಯಮಾಡಿ ಕ್ಷಮಿಸಿ ಅಂತ ಹೇಳಿ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ಮುಂದಿನ ಕಾರ್ಯಕ್ರಮ ಮತ್ತೆ ನಮ್ಮ ಜೀ ಕನ್ನಡ ಖ್ಯಾತಿಯ ಸರಿಗಮಪ ಖ್ಯಾತಿಯ ರಮೇಶ್ ರಮಾಡಿ ಅವರಿಂದ ಮತ್ತೊಂದು ಗೀತೆಯನ್ನು ಕೇಳೋಣ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು.